ನಾನು ರವಿಗೆ ಹೇಳ್ತೀನಿ, ರವಿ ನಿಮ್ಮ ಹತ್ರ ಬರ್ತಾರೆ, ರವಿ ಬಂದರೆ ಜಿ ಟಿ ದೇವೇಗೌಡ ಬರ್ತಾರೆ ತಿಳ್ಕೊಂಡು ಮಾಡೋ ಕೆಲಸ ಅಂತ ಹೇಳಿದ್ದೀನಿ ಅಧಿಕಾರಿ. ನಿಮ್ಮ ಶಿಷ್ಯನಾಗಿ ನಾನು ಮಾಡೋ ಕರ್ತವ್ಯ, ಹಾಗೆ ಕೆಲಸ ಮಾಡಿಸಿದ್ರೆ ನಿವಾಸಿಗಳ ಕರ್ತವ್ಯ ಹೌದು. ಇವತ್ತು ನಾನು ಪ್ರೀತಿ ಅಭಿಮಾನಕ್ಕೋಸ್ಕರ ಬರ್ತೀರಾ ಅಂತ ನಾನು ಹೆಮ್ಮೆಯಿಂದ ಶಾಸಕರ ಮುಂದೆ ಹೇಳ್ತೀನಿ. ಈ 9 ಬಡಾವಣೆಗೆ ಕೀರ್ತಿ ಒಬ್ಬ ಮಗ ರವಿ. 100ಕ್ಕೆ 100ರಷ್ಟು ಜನ ರವಿಕುಮಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಬ್ಲ್ಯಾಕ್ ಮಾರ್ಕಿಂಗ್ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರವಿ ಇಲ್ಲಿ ನಿಮ್ಮ ಪ್ರೀತಿಗೆ ಅದೇನೇನು ಸಾಕು ಅಂತ ನಮ್ಮ ಮನಸ್ಸಲ್ಲಿ ಹೊಡಿತಾ ಇದ್ದೀವಿ. ಇಷ್ಟು ಅಭಿವೃದ್ಧಿ ಆಗೋಕ್ಕೆ ಮೂಲ ಕಾರಣ ಯಾರು ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೋಬೇಕು. ನೆಚ್ಚಿನ ಗುರುಗಳು ಅಂತಲೇ ಹೇಳ್ತೀನಿ ನಾನು. ಜನಪ್ರಿಯ ಶಾಸಕರ ಹುಟ್ಟುಹಬ್ಬನ ಇವತ್ತು ಇಡೀ ಕ್ಷೇತ್ರದ ತುಂಬ ಅಲ್ಲ, ಮೈಸೂರು ಜಿಲ್ಲೆಯಾದ್ಯಂತ ಇವತ್ತು ಆಚರಿಸಿದ್ದಾರೆ. ಪಕ್ಷಾತೀತವಾಗಿ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಲಿಲ್ಲ ಜಿ ಟಿ ದೇವೇಗೌಡರು. ಜನಪ್ರಿಯ ಶಾಸಕರಾದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ರವಿ ಅವರೆಲ್ಲ ಬಳಗದ ಸ್ನೇಹಿತರನ್ನ ಒಟ್ಟಾಗಿ ಪ್ರೀತಿಯನ್ನು ಗಳಿಸ್ಕೊಂಡು ಲೈಟು, ನೀರು, ಪಾರ್ಕು ಎಲ್ಲರೂ ಕೂಡ ನಿಂತು ಜವಾಬ್ದಾರಿ ಮಾಡುವಾಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮೂಲ ಕಾರಣವೇ ರವಿಕುಮಾರ್. ಎಲ್ಲ ರವಿಯವರು ಮತ್ತು ಜಿ ಟಿ ದೇವೇಗೌಡರು ಒಳ್ಳೆ ಕೆಲಸ ಮಾಡ್ತಾರೆ. ಜನರ ಆಶೀರ್ವಾದ, ಜನರ ಪ್ರೀತಿ ಗಳಿಸೋದು ಅಷ್ಟು ಸಾಮಾನ್ಯ ಮಾತಲ್ಲ. ರವಿ ಅವರು ಈ 9 ಬಡಾವಣೆಯನ್ನು ಎಲ್ಲರನ್ನೂ ಒಗ್ಗೂಡಿಸಿ ಈ ಥರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋಂಥದ್ದು ನಿಜವಾಗ್ಲೂ ಬಹಳ ದೊಡ್ಡ ಒಂದು ಹೆಮ್ಮೆಯ ಸಂಗತಿ. ಇದು ಬರೀ ಹುಟ್ಟುಹಬ್ಬದ ಆಚರಣೆ ಮಾತ್ರ ಅಲ್ಲ, ಇಡೀ 9 ಬಡಾವಣೆಗಳ ಒಂದು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿತ್ತು. ಮರದ ಬೇರುಗಳಾಗಿ ರವಿ ಸರ್ ಅಂತ ಸಾವಿರಾರು ಕಾರ್ಯಕರ್ತರುಗಳು ಭೂಮಿ ಒಳಗಡೆ ಇಳಿತಿದ್ದಾರೆ. ಆದರೆ ಎಮ್ಮರವಾಗಿ ಅಪ್ಪಾಜಿಯವರು ಬೆಳೆದು ಹಕ್ಕಿಗಳ ಗೂಡುಗಳ ರೀತಿಯಲ್ಲಿ ರವಿ ಸರ್ ಅಂತ ಸಾವಿರಾರು ಕಾರ್ಯಕರ್ತಗಳನ್ನ ಕಾಪಾಡ್ಕೊಳ್ಳಿ ಅಪ್ಪಾಜಿ. ಪ್ರೀತಿಗಿಂತ ನಮಗೆ ಬೇರೆ ಇನ್ನೇನು ಬೇಕಾಗಿಲ್ಲ. ಇಷ್ಟೊಂದು ಮಾಡಿದ್ದೀರಿ ರವಿಗೆ, ನನಗೆ ನಿದ್ರೆ ಮಾಡುವಾಗಿಲ್ಲ, ನಿಮ್ಮ ಸೇವೆ ಮಾಡಬೇಕು ನಿರಂತರವಾಗಿ. ಆ ರೀತಿ ಭಕ್ತಿ ಪ್ರೀತಿಯಿಂದ ಮಾಡಿರ್ತಕ್ಕಂಥ ನಿಮಗೆ ನಿಮ್ಮ ಹೃದಯದಲ್ಲಿ ನಾನಿದ್ದೀನಿ, ನನ್ನ ಹೃದಯದಲ್ಲಿ ನೀವು ತುಂಬಿಟ್ಟಿದ್ದೀರಿ. ನೀವೆಲ್ಲರೂ ಕೂಡ ಖಂಡಿತ. ಕಾರ್ಯಕ್ರಮದ ಕೇಂದ್ರ ಬಿಂದುವಂತ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರ ಹುಟ್ಟುಹಬ್ಬಕ್ಕೆ ಬಂದಿದ್ದರಿಂದ ಸಂಪ್ರದಾಯ ಸಂಸ್ಕೃತಿಯೊಂದಿಗೆ ವಿಕಸಿಸಿಕೊಂಡಿರುವಂತಹ ಅಂತಹ ಜಿಲ್ಲೆಯಿಂದ ಅಂದು ನಮ್ಮ ಬಡಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರಿಗೋಸ್ಕರ ಹ್ಯಾಪಿ ಬರ್ತ್ಡೇ. ರವಿಲಿ ಇರ್ತಕ್ಕಂಥ ಗುಣ ಏನು ಅಂತ ಹೇಳಿದ್ರೆ, ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ, ಒಬ್ಬ ಹೆಚ್ಚು, ಒಬ್ಬ ಮೇಲು ಕೀಳು ಅಥವಾ ಅವನು ಶ್ರೀಮಂತ ಬಡವಿಲ್ಲ, ರವಿಗೆ ಎಲ್ಲರೂ ಸರಿಸಾಮಾನ್ರೆ. ಹಾಗಾಗಿ ಆ ಒಳ್ಳೆಯ ಗುಣ ದೇವ್ರು ಕೊಟ್ಟಿದ್ದಾನೆ, ಅದು ಹಾಗೆ ಮುಂದುವರಿಲಿ. ಮುಂದೊಂದು ದಿನ ಒಳ್ಳೆಯ ವ್ಯಕ್ತಿಯಾಗಿ ಅವನು ಒಂದು ಯಶಸ್ಸನ್ನು ಈ ಒಂದು ಸಾಮಾಜಿಕ ಮತ್ತು ಈ ರಾಜಕೀಯ ಕ್ಷೇತ್ರ ಒಬ್ಬ ಉತ್ತಮವಾದಂಥ ವ್ಯಕ್ತಿ ಆಗಲಿ ಅಂತ. ಈ ಬಡಾವಣೆಗಳನ್ನ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯನ್ನು ನಮ್ಮ ರವಿ ಮುಖಾಂತರ, ರವಿ ಅವರಿಗೆ ಎಲ್ಲ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮುಖಾಂತರ, ಅವ್ರಿಗೆ ಸಾಥ್ ಕೊಡೋದ್ರ ಮುಖಾಂತರ. ಒಂದೇ ಕ್ಯಾಟಗರಿ ಏಜ್ ಅವರಲ್ಲ, ಒಬ್ಬರು ಅವರು ಒಂದು 30 ವರ್ಷದ ಅಂದರೆ ಕ್ಯಾಟಗರಿ ಫ್ರೆಂಡ್ಸ್ಗಳು ಅಣ್ಣ ತಮ್ಮದಿರು ಅಷ್ಟೇ 30 ವರ್ಷದವ್ರು ಇರ್ತಾರೆ. ಆದರೆ ಇಲ್ಲಿ 30, 10, 12, 13, 60, 70 ಆ ಏಜ್ ಅವರು ಕೂಡ ರವಿ ಅಣ್ಣಂಗೆ ಸಾಥ್ ಕೊಡ್ತಿದ್ದಾರೆ. ಶ್ರೀ ರವಿಕುಮಾರ್ ಬೆಳವಾಡಿ ಅವರು ಸಾಮಾಜಿಕ
ಕಳಕಳಿಯುಳ್ಳ ಒಂದು ವ್ಯಕ್ತಿ. ಇವಾಗ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿತೀನಿ. ಯಾವುದೇ ರಾಜಕೀಯ ಅಪೇಕ್ಷೆಗಳಿಲ್ಲ, ಮುಂದೆ ಏನೇ ಅಪೇಕ್ಷೆಗಳಿಲ್ಲ. ನಾನು ಸಾಮಾನ್ಯ ಕರ್ತನಾಗಿ ನಾನು ದುಡಿತೀನಿ. ಅದೆಲ್ಲರ ವಿಶ್ವಾಸ ನನ್ನ ಮೇಲೆ, ಬಡಾವಣೆ ನಿವಾಸಿಗಳ ವಿಶ್ವಾಸ ನಾನು ಗಳಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ನಾವು 3 ಜನರ ಸೇವೆಗೋಸ್ಕರನೇ ದೇವರು ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ. ದೇವರ ಸೃಷ್ಟಿ ಇದು, ಸೇವೆ ಮಾಡ್ತಕ್ಕಂಥದ್ದಕ್ಕೆ. ಎಲ್ಲರೂ ಮಾಡಲ್ಲ, ಸ್ವಾರ್ಥಿಗಳು ಏನೇನೋ ಬಯಸ್ತಾರೆ. ನಮ್ಗೆ ಯಾವ ಸ್ವಾರ್ಥನೇ ಇಲ್ಲ. ಬೇಗ ಕೇಕ್ ಕಟ್ ಮಾಡಿ, ಕೇಕ್ ಕಟ್ ಮಾಡುವಂತ ದಯವಿಟ್ಟು ಸೈನಿಕ ಕೇಕ್ ತಗೊಂಡು ಎಲ್ಲರನ್ನೂ ಗೌರವ ಕೊಟ್ಕೊಂಡು ಎಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡು ಇವತ್ತು ವಾರಕ್ಕೊಮ್ಮೆ ಪ್ರತಿಯೊಂದು ಪಾರ್ಕನ್ನು ಸ್ವಚ್ಛ ಮಾಡಿ ರವಿ ಸಹಕಾರದಿಂದ ಬಸ್ಸು ಇಲ್ಲಿ ಭಾರಿ ಅನಾನುಕೂಲ ಆಗಿತ್ತು. ಈಗ ಬಸ್ ಬರ್ತಾ ಇದೆ, ಒಂದು ಸಾರಿ ಬರ್ತಿದ್ದು ಈಗ 4-5 ಸಾರಿ ಬಸ್ ಬರ್ತಾ ಇದೆ. ಪಾರ್ಕ್ಗಳೆಲ್ಲ ಕ್ಲೀನ್ ಮಾಡಿದ್ದಾರೆ. ಸಮಸ್ತ ನಾಗರಿಕ ಬಂಧುಗಳು ಹಾಗೂ 9 ಬಡಾವಣೆಯ ಸಮಸ್ತ ನನ್ನ ಆತ್ಮೀಯ ಮಾರ್ಗದರ್ಶಕರಿಗೆ ಹಾಗೂ ನನ್ನ ಸದಾ ಚಾಮುಂಡೇಶ್ವರಿ ನಗರ ಅಭಿವೃದ್ಧಿ ಸಹಕಾರ ಸಂಘ ಆಗಬೇಕಂದ್ರೆ ಅದರಿಂದ ಚಾಮುಂಡೇಶ್ವರಿ ಗೆಳೆಯರ ಬಳಗ ಅಂತೇಳಿ ಸಂಘ ಮಾಡ್ಕೊಂಡಿದ್ವಿ 2012ರಲ್ಲಿ. ನಮ್ಮ ಶಾಸಕರು ಅವತ್ತು 2012ರಲ್ಲಿ ನನ್ನ ಏನೋ ಒಂದು ಕೆಲಸ ಮಾಡ್ತಾನೆ, ಏನೋ ಅಭಿವೃದ್ಧಿ ಮಾಡ್ತಾನೆ, 4 ಜನಕ್ಕೆ ಹೆಲ್ಪ್ ಮಾಡ್ತಾನೆ ಅಂತ ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ರೇನೋ, ಆ ಉದ್ದೇಶ ಇಟ್ಕೊಂಡು ನಾನು ಸನ್ಮಾನ ಮಾಡಿದ್ರು ವೇದಿಕೆಯಲ್ಲಿ. ಇವತ್ತು ಆ ಥರ ಒಂದು 16 ವೇದಿಕೆನ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಜೊತೆಗೆ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬರೀ ಆಡಂಬರದಲ್ಲ, ಜೊತೆಗೆ ಯಾವುದೇ ಒಂದು ಅಭಿವೃದ್ಧಿನ, ಸಮಾಜ ಸೇವೆನ ಒಂದು ಮುಂದೆ ಇಟ್ಕೊಂಡು ನಾನು ಯಾವುದೇ ಕಾರ್ಯಕ್ರಮ ಮಾಡೋದು. ನಮ್ಮ ಶಾಸಕರು ಹೆಚ್ಚಿನ ಮಾತಾಡಲ್ಲ, ಎಲ್ಲರೂ ಖಾತೆ ಇದ್ದೀರಾ. ಒಂದು 2000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ನಮಗೂ ನಿಮ್ಗೆ ಕಷ್ಟ ಆಗ್ತಾ ಇದೆ, ಜಾಸ್ತಿ ಮಾತಾಡಲ್ಲ. ನನ್ನೇನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು. ಏಕೆಂದರೆ ಬರೀ ಆರ್ಕೆಸ್ಟ್ರಾ ಮಾಡಿದ್ರೆ ಜನ ಬರಲ್ಲ. ನಾನು ಸಣ್ಣ ಕಾರ್ಯಕ್ರಮ ಮಾಡಿದ್ದೀನಿ, ಅದಕ್ಕೂ ನೀವು ಜನ ತಂದಿದ್ದೀರಿ. ಶಾಸಕರು ಟ್ರೈಸಿಕಲ್ ಕೊಟ್ಟಿದ್ರು, ಏನೂ ಇರಲಿಲ್ಲ, ಯಾವ ಸಾಮಾಜಿಕ ಯಾವುದು ಏನು ಜಾನಪದ ಗೀತೆ ಏನೂ ಇರಲಿಲ್ಲ. ಅವಾಗಲೂ ತುಂಬುತ್ತಾ ಇದ್ರಿ ಜನ. ಶಾಸಕರಿಗೆ ನೆನಪಿರಬೇಕು, ಬರೀ ಆರ್ಕೆಸ್ಟ್ರಾ ಮಾಡಿದ್ರೆ ಜನ ಬರ್ತಾರೆ, ಅದು ಯಾರು ಬೇಕಾದ್ರೂ ಮಾಡ್ಬೋದು ಅಂತ 1000 ಜನ ಹೇಳಿ ಅವ್ರು ಹಂಗೆ ಇರ್ತಾರೆ. ಅವ್ರು ಇನ್ನೂ ಕೆಳಗೆ ಇರ್ತಾ ಇರ್ತಾರೆ. ಅಷ್ಟೇ ಆರ್ಕೆಸ್ಟ್ರಾ ಜನ ಬರಲ್ಲ. ನೀವೆಲ್ಲ ಪ್ರೀತಿ ಅಭಿಮಾನಕ್ಕೋಸ್ಕರ ಬರ್ತೀರಾ ಅಂತ ನಾನು ಹೆಮ್ಮೆಯಿಂದ ಶಾಸಕರ ಮುಂದೆ ಹೇಳ್ತೀನಿ. ಶಾಸಕರು ಹೇಳಿದ್ರು, ಬೆಳವಣಿಗೆಯಲ್ಲಿ ಒಂದು ದೊಡ್ಡ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ, ಸುಮ್ಮನೆ ದುಡ್ಡು ಖರ್ಚು ಮಾಡ್ಕತ್ತೀಯ, ಎಲ್ಲ ಬಂದ್ಬಿಟ್ಟು 9 ಬಡಾವಣೆಯವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಮಾಡಿ ಅಂತ ಹೇಳಿದ್ರು. ನಾನು ಶಾಸಕರೇ ದಯಮಾಡಿ ಬೇಜಾರು ಮಾಡ್ಕೊಬೇಡಿ. ಸುಮಾರು ಸಲ ಅವ್ರು ಹೆಚ್ಚು ಕಮ್ಮಿ ಒಂದು 4-5 ಸಲ ಒತ್ತಾಯ ಮಾಡಿದ್ರು ಅನ್ವೇಷಣೆ ಎದುರುಗಡೆ, ದಯಮಾಡಿ ಅಲ್ಲಿ ಮಾಡು, ಅಲ್ಲಿ ಮಾಡು ಒಪ್ಸು, ನಾನೇ ಮಾತಾಡ್ತೀನಿ. 9 ಬಡಾವಣೆ ಯಾರ್ಯಾರು ನಿಮ್ಮ ಮಾರ್ಗದರ್ಶಕರು ಕೈ, ನಾನೇ ಒಪ್ಪಿಸ್ತೀನಿ ಅವ್ರನ್ನ ಅಂತಂದ್ರು. ನಾನು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ನೀನು ಬರೀ ಹಠನೇ ಕಣೋ, ಯಾವ ರೋಡ್ ಕೆಲಸದಿಂದನೂ ಹಠನ, ಏನೇ ಮಾಡಬೇಕು ಹಠ, ಬಸ್ ಬರ್ಸ್ಬೇಕು ಹಠ, ರೋಡ್ ಮಾಡಿಸ್ಬೇಕು ಹಠ, ಬರೀ ಹಠನೇ ನಿಂದು ಅಂತ. ದಯಮಾಡಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರೆ ದಯಮಾಡಿ ವೇದಿಕೆ ಮುಖಾಂತರ ಹೇಳ್ತೀನಿ, ದಯಮಾಡಿ ಕ್ಷಮಿಸಿ. ನಾನು ನಿಮ್ಮ ಹತ್ರ ಏನು ಇದು ಹೋದಾಗೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಕೊಂಡಿದ್ದೀನಿ. ನಾನು ಏನೋ ನಿಮ್ಮ ಶಿಷ್ಯನಾಗಿ ನಾನು ಮಾಡೋ ಕರ್ತವ್ಯ, ಹಾಗೆ ಕೆಲಸ ಮಾಡಿಸ್ಕೊಂಡು ನನ್ನ ನಿವಾಸಿಗಳ ಕರ್ತವ್ಯ ಹೌದು. ಇವತ್ತು ವೇದಿಕೆಯಲ್ಲಿ ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾವೇನು ಕೆಲಸ ಮಾಡಿಸ್ಕೊಂಡಿದ್ದೀವಿ ಅದನ್ನ ನಿಮ್ಮ ಏನೋ ಪಾದಕ ಮೂಲವಾಗಿ ನಾವು ನಿಮ್ಮ ರೂಪಿಸಬೇಕಾಯ್ತು. ಅದನ್ನ ನಾವು ಇವತ್ತು ಈ 9 ಬಡಾವಣೆ ಸಮಸ್ತ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ನಾನು ಮಾಡಿದ್ದೀನಿ ಅಂತ ನಾನು ಅದನ್ನ ಹೆಮ್ಮೆ ಪಡೆದು ಒಬ್ಬ ಶಿಷ್ಯನಾಗಿ ನಾನು ಆತ್ಮ ತುಂಬಾ ಖುಷಿಯಿಂದ ನಾನು ಹೇಳ್ತಾ ಇದ್ದೀನಿ. ಸಮಸ್ತ ನಾಗರಿಕ ಬಂಧುಗಳು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀನಿ. ನಮ್ಮ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಮ್ಮ ಶಾಸಕರು 2 ನಮ್ಮ 9 ಬಡಾವಣೆಯ ಅಭಿವೃದ್ಧಿ ಬಗ್ಗೆ ಮತ್ತು ಮುಂದೆ ಅಭಿವೃದ್ಧಿ ಮಾಡಬೇಕಾದ್ರ ಬಗ್ಗೆ 1-2 ಮಾತಾಡಬೇಕಾಗಿ ವಿನಂತಿ. ನಿಮ್ಮನ್ನೆಲ್ಲ ಹೇಳೋದು ನಿಜ. ರವಿಗೆ ಬೆಳವಣಿಗೆ ಮಾಡ್ತಾ ಇದ್ದಾನಲ್ಲ, ಅಲ್ಲೇ ಬಂದು ಮಾಡ್ಬಿಡಿ ಅಂತ ಹೇಳಿದ್ದೆ. ಈ 9 ಬಡಾವಣೆಗಳು, ಒಂದು ವಿನಾಯಕ ಎನ್ಕ್ಲೇವ್, RMPR ಬಡಾವಣೆ, MMG ಬಡಾವಣೆ, G9 ಬಡಾವಣೆ, ಕಾವೇರಿ ಬಡಾವಣೆ, ಚಾಮುಂಡೇಶ್ವರಿ ನಗರ, ಪರ್ಲ್ ಹ್ಯಾಬಿಟೇಟ್ ಬಡಾವಣೆ,
ಬಸವೇಶ್ವರ ಬಡಾವಣೆ, ಬಿಸಿಲುಗಾರಮ್ಮ ಬಡಾವಣೆ, ಸಮಸ್ತ ನಾಗರಿಕರು, ಸೈನಿಕ ಅಕಾಡೆಮಿ, ಬೆಳವಾಡಿ ಮೈಸೂರಿವರ ಏನು ಪ್ರಶಾಂತವಾಗಿ ಕೂತಿದ್ದೀರಿ. ನಿಮಗೆ ಈಗ ಮಾಡಿರೋ ಸೇವೆ ನಾನಿರಲಿ, ನಮ್ಮ ರವಿ ಇರಲಿ, ನಿಮ್ಮ ಪ್ರೀತಿಗೆ ಅದೇನೇನು ಸಾಕು ಅಂತ ನಮ್ಮ ಮನಸ್ಸಲ್ಲಿ ಹೊಡಿತಾ ಇದ್ದೀವಿ. ಇಷ್ಟೊಂದು ನಾನು ಬೇಕಾದಷ್ಟು ಮಾಡಿದ್ದೀನಿ. ಹುಣಸೂರನ್ನ ದೊಡ್ಡ ಶಕ್ತಿಯಾಗಿ ಕಟ್ಬಿಟ್ಟಿದ್ದೀನಿ. 25 ವರ್ಷ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದನ್ನ ದೇವರಾಜ ಅವರು ಮಾಡೋಕ್ಕಾಗಿರುವಷ್ಟು ಕೆಲಸ ಮಾಡಿದ್ದೀನಿ. ಇಲ್ಲಿ 9 ಬಡಾವಣೆ ಇರ್ತಕ್ಕಂಥ ಜನರು ಎಂಥ ಜನರು ಅಂದರೆ, ನಮ್ಮ ಮೂರ್ತಿ ಕೂಡ ಮಾತಾಡ್ತಿದ್ರು ಯಾವಾಗಲೂ. ಈಗ ಮಾತಾಡೋದ್ರ ಹೆಸರು ನಮ್ಮ ಮಂಜುನಾಥ್ ಅವರು ನಿರೂಪಣೆ ಮಾಡ್ತಾ ಇದ್ರು. ಈ ಹನುಮೇಶ್ವರಿಗೂ ರವಿಗೂ ನೇಮಕ ಮಾಡೋದು, ನೀವು ಮಾತಾಡ್ಕೊಂಡು ಮಾಡಿ ಆಮೇಲೆ ನಾನು ಫೈನಲ್ ಮಾಡ್ಕೊಡ್ತೀನಿ ಅಂತ. ನಾನು ಈ 9 ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಹುಣಸೂರಲ್ಲಿ MLA ಮಾಡಿದ್ದೀನಿ, ಮಂತ್ರಿ ಮಾಡಿದ್ದೀನಿ. ಚಾಮುಂಡೇಶ್ವರಿ ಬರೀ 12 ತಿಂಗಳ ಮಂತ್ರಿ, 13 ವರ್ಷ ಶಾಸಕರ ಕೆಲಸ ಮಾಡಿದ್ದೀನಿ. ನಿಮಗಿಂತ ಜಾಸ್ತಿ ಕೆಲಸ ಮಾಡಿದ್ದೀನಿ. ಆದರೆ ನಿಮ್ಮಂಥ ಜನ ನಾನು ಎಲ್ಲೂ ನೋಡಲಿಲ್ಲ. ನೀವು ಸೇವೆ ಮಾಡಿದವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತೇಳಿ ನಿಮ್ಮ ಮಕ್ಕಳುಗಳು, ಆ ಮಕ್ಕಳುಗಳ ಪ್ರೀತಿ ನೋಡೋಕ್ಕಾಗಲ್ಲ. ನಮ್ಮ ತಾಯಿಯ ಸಹೋದರಿಯರು ಅವ್ರ ಜೊತೆ ನಾನು ಸ್ಪಂದಿಸೋಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ ನಮ್ಮ ಹತ್ರಕ್ಕೆ ಬರಬೇಕು ಅಂತೇಳಿ. ಅದೇನು ಮಾಡ್ತೀನಿ, ಒತ್ತಡ, ಅವ್ರ ಹತ್ರಕ್ಕೆ ಬರೋಕ್ಕಾಗಲ್ಲ. ನೀವು ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ನೀವು ನುಗ್ತೀರಿ, ಅವರು ಕೂಡ ನುಗ್ತಾರೆ. ಹೀಗಾಗಿ ನಿಮ್ಗೆಲ್ಲರೂ ಕೂಡ ಹತ್ತಿರದಿಂದ ನಾವು ಪ್ರೀತಿ ಮಾಡೋಕ್ಕಾಗದೇ ಇದ್ರು ಕೂಡ ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಇದೆಂಥ ಶಕ್ತಿ, ಇದು ಎಷ್ಟು ಭಕ್ತಿ ನನಗೆ ಗೊತ್ತಿಲ್ಲಪ್ಪ. ನಾನು ಒಬ್ಬ ಶಾಸಕನಾಗಿ ಇಷ್ಟೊಂದು ಪ್ರೇರ ಹಾರಗಳು ನನಗೆ ನೀವು ಮಾಡ್ತಾ ಇದ್ದೀರಿ, ಎಲ್ಲರೂ ಸೇರಿದ್ದೀರಿ, ನೀವು ಭಾಗವಹಿಸಿದ್ದೀರಿ. ನಾನು ಯಾವತ್ತು ಬಂದರೂ ರಾತ್ರಿ ಎಲ್ಲ ಕೂತಿರ್ತೀರಿ, ಯಾವತ್ತು ಬಂದರೂ ತುಂಬಿರ್ತದೆ. ಸೊಸೈಟಿ ಮಾಡಿದ್ಮೇಲೆ ರವಿ ಅವ್ರ ಸ್ನೇಹಿತರಂತೂ ಎಲ್ಲ ಒಗ್ಗಟ್ಟಾಗಿದ್ದಾರೆ, ಒಬ್ಬರನ್ನೂ ಬಿರುಕಿಲ್ಲ. ಎಲ್ಲರೂ ಯಾವತ್ತೂ ಕೂಡ ಒಟ್ಟಾಗಿ ಸೇರ್ತಕ್ಕಂಥದ್ದು. ಕಾಗೆ ಒಂದು ಅಗುಣ ಕಂಡರೆ ಕಾ ಕಾ ಎಂದು ತನ್ನ ಬಳಗವನ್ನೆಲ್ಲ ಕರೆಯುತ್ತೆ ಅಂದಂಗೆ ನಮ್ಮ ರವಿ ಅವರೆಲ್ಲ ಬಳಗವಂತ ಸ್ನೇಹಿತರನ್ನ ಒಟ್ಟಾಗಿ ಪ್ರೀತಿಯನ್ನು ಗಳಿಸ್ಕೊಂಡು ಲೈಟು, ನೀರು, ಪಾರ್ಕು ಇದೆಲ್ಲವೂ ಕೂಡ ನಿಂತು ಜವಾಬ್ದಾರಿ ಮಾಡುವಾಗ ನನಗೊಂದು ಮಾತು ಹೇಳ್ತಾರೆ, ಸರ್ ನೀವು ಯಾರ್ಯಾರು ಹೇಳಿ ಸರ್ ರವಿಕುಮಾರ್ನ ಕಳಿಸ್ಬೇಡಿ ಸರ್ ನಗರಸಭೆಗೆ ಅಂತ. ಯಾಕಪ್ಪ ಅಂತಂದರೆ ರವಿ ಎಲ್ಲರೂ ಮಾಡಿಸ್ಬಿಡ್ತಾವನೆ ಅಂತೇಳಿ ಅವ್ರ ಹೆಸರು ಹೇಳೋಲ್ಲ. ನಾನು ಗಲಾಟೆ ಮಾಡ್ತಾರೆ ಸರ್, ಬಂದು ಎಲ್ಲ ರವಿ ಹೇಳ್ದಂಗೆ ಮಾಡ್ತಾರೆ ಅಂತಾರೆ ಸರ್. ರವಿ ಹೇಳ್ದಂಗೆಲ್ಲ ಮಾಡ್ತಿರೋದು. ನಾನು ರವಿಗೆ ಹೇಳ್ತೀನಿ, ರವಿ ನಿಮ್ಮ ಹತ್ರ ಬರ್ತಾರೆ. ರವಿ ಬಂದರೆ GT ದೇವೇಗೌಡ ಬಂದರೆ ತಿಳ್ಕೊಂಡು ಮಾಡೋ ಕೆಲಸ ಅಂತ ಹೇಳಿದ್ದೀನಿ ಅಧಿಕಾರಿ. ಈ ರೀತಿ ಅಭಿವೃದ್ಧಿಯನ್ನು ಇವತ್ತು ಪಾಲಾಕ್ಷ ಅವರು ಹಿಂದೆ ಬಂದಿದ್ದಾಗ ನೋಡಿದ್ರು, ಯಾವ ರೀತಿ ಓಡಾಡೋಕ್ಕಾಗ್ತಿಲ್ಲ. ಮಣ್ಣು ರೋಡು ಒಂದಷ್ಟು ಚೆಲ್ಲಿ ಬಿದ್ದರು, ಓಡಾಡೋಕ್ಕಾಗ್ತಿರ್ಲಿಲ್ಲ, ಬಸ್ಸು ಬರ್ತಿರ್ಲಿಲ್ಲ, ಪಾರ್ಕು ಇಲ್ಲ, ನೀರು ಇಲ್ಲ, ಲೈಟ್ ಇಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ, ಕುಡಿಯೋ ನೀರು ಈಗ ಕೊಟ್ಟಿರೋದಲ್ಲ, ಇನ್ನು 6 ತಿಂಗಳಲ್ಲಿ 24 ಗಂಟೆ ಕಾವೇರಿ ನೀರು ಬರ್ತದೆ. ಎಲ್ಲಿಂದ ಶುದ್ಧ ಕುಡಿಯೋ ನೀರು 24 ಗಂಟೆ ಬರುತ್ತೆ. ನೀವು ಯೋಚನೆ ಮಾಡಬೇಕಾದಿಲ್ಲ. UGD ಬೆಳವಾಡಿ ಕೆರೆ ಭಾಳ ದೂರಗಳ ತಿಂಗಳಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇನ್ನು 3 ತಿಂಗಳಲ್ಲಿ, ಇನ್ನು 6 ತಿಂಗಳಲ್ಲಿ ಅಲ್ಲಿ ಹೆಂಗಿರುತ್ತೆ ಇವತ್ತು ಸಂಪೂರ್ಣವಾದಂಥ UGD ಶುದ್ಧವಾದಂಥ ಕೆರೆ, ಅಲ್ಲಿ ಓಡಾಟ ಒಂದು ಮಾದರಿಯಾಗಿ
ಮಾಡ್ತಕ್ಕಂಥದ್ದನ್ನ ಯಾರು ಮಾಡೋಕ್ಕಾಗದೇ ಇಲ್ಲ. ಅಷ್ಟು ಮಾಡ್ತಾ ಇದ್ದೀನಿ, ಮಾಡ್ತೀನಿ. ನನಗೆ ಎಲ್ಲರೂ ಹೇಳ್ತಾರೆ, ನಾವು ಯಾರು ಬೇರೆ ಯಾರು ನಿಮ್ಮ ಥರ ಓಡಾಡೋಕ್ಕಾಗಲ್ಲ, ನಿಮ್ಗೆ 77 ವರ್ಷ, ನೀವು ಹೆಂಗೆ ಓಡಾಡ್ತೀರಿ? ಇವತ್ತು ಎಷ್ಟು ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ನಾವು? 14 ಕಾರ್ಯಕ್ರಮಗಳು ಒಂದು ಕಡೆಯಿಂದ ಆ ಮೂಲೆಯಿಂದ ಈ ಮೂಲೆಯವರು ಕೂಡ ಹೋಗಿ ನಮ್ಮ ಕಲ್ಯಾಣ ಸೇವೆನೂ ಇತ್ತು. ಈ ಈಶ್ವರ ಪಾರ್ವತಿದು ಗಿರಿಜಾ ಕಲ್ಯಾಣ ಕಾರ್ಯಕ್ರಮಕ್ಕೆ ರಾತ್ರಿ ಬೆಳಿಗ್ಗೆ ಬರಬೇಕು ಅಂತ ಆರ್ಟಿನಗರಲ್ಲಿ ಹೋಗಿ ಅವ್ರ ಅಷ್ಟೊಂದು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹೇಳ್ತೀನಿ, ಇವತ್ತು ಪಟ್ಟಣ ಪಂಚಾಯತಿ ಎಲ್ಲ ನಗರಸಭೆ ಮಾಡಿದೆ, ಕೋರ್ಟ್ಗೆ ಹೋದ್ರು ಮಾಡಬಾರ್ದು ಅಂತ ಬಿಡ್ಲಿಲ್ಲ, ಮಾಡಿದೆ. ಮಾಡೋಕ್ಕೆ ಕೆಲಸ ಆಗಿದೆ. ಈಗೆಲ್ಲ ಇನ್ನು ಮುಂದೆ ಇನ್ನು 3 ತಿಂಗಳಲ್ಲಿ ಗ್ರೇಟರ್ ಮೈಸೂರು, ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿಸಿದ್ದೇನೆ. ನೀವು ಕೂಡ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ನಿವಾಸಿಗಳಾಗಿರ್ತೀರಿ. ನೀವು ನಗರ ಅದೇನೇ ಇರಲಿ, ಅತ್ಯಂತ ಈ ನಿಮ್ಮ ಪ್ರೀತಿಗೆ ನಮ್ಮ ಮನೆಯವರು ಬರಲೇಬೇಕಾಗಿತ್ತು, ಇವರೆಲ್ಲರೂ ಬರಲೇಬೇಕು ಅಂತ ಹೇಳಿದ್ರು ಲಲಿತಾ ಅವ್ರನ್ನ. ಇವತ್ತೇ ಗಂಟಲು ನೋವು ಜ್ವರ ಬಂತು ಬಂದ್ಬಿಟ್ರು. ನಾನು ಹೇಳಿದೆ, ನೋಡಮ್ಮ, ನಿನಗೆ ನನಗೆ ಎಲ್ಲ ದೃಷ್ಟಿ ಆಗೋಗ್ಬಿಡ್ತಾರೆ, ಭಾರಿ ದೃಷ್ಟಿ. ನಿಮಗೆ ಎಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಹಾಕಿರೋ ನೋಡ್ತಿರ್ಬೇಕಿತ್ತು. ದಿನನಿತ್ಯ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಹಣ ಶಾಶ್ವತ ಇಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆದರೆ ನಾವೇನು ಮಾಡಿರ್ತೀವಿ ನಮ್ಮ ಜನರು ಮರೆಯಲ್ಲ. ಅದರಲ್ಲೂ ಬಡವರಂತೂ ಮರೆಯೋದೇ ಇಲ್ಲ. ನೀರಿಲ್ಲ ನೀರು ಕೊಟ್ಟರು, ಲೈಟ್ ಇಲ್ಲ ಲೈಟ್ ಕೊಟ್ಟರು, ರಸ್ತೆ ಇಲ್ಲ ರಸ್ತೆ ಕೊಟ್ಟರು, ಪಾರ್ಕ್ ಇಲ್ಲ ಪಾರ್ಕ್ ಕೊಟ್ಟರು, ಬಸ್ ಇಲ್ಲ ಬಸ್ ಹಾಕಿದ್ರು ನಮ್ಮ ಮನೆ ಮುಂದಕ್ಕೆ. ಇಷ್ಟೆಲ್ಲ ಸೇವೆಯನ್ನು ಮಾಡ್ತಾ ಇರೋರಿಗೆ ನಾವೇನು ಕೊಡಬೇಕು? ಪ್ರೀತಿ ಕೊಡ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಕೊಡ್ತಾ ಇದ್ದಿರಲ್ಲ, ಇದು ಅಮರ, ಇದು ಶಾಶ್ವತ. ಈ ನಿಮ್ಮ ಪ್ರೀತಿಗಿಂತ ನಮಗೆ ಬೇರೆ ಇನ್ನೇನು ಬೇಕಾಗಿಲ್ಲ. ಇಷ್ಟೊಂದು ಮಾಡಿದ್ದೀರಿ. ರವಿಗೆ, ನನಗೆ, ವಿಜಯನಿಗೆ, ಬಾಲಾಕ್ಷ ಅವರಿಗೆ, ಕೃಷ್ಣ ಅವರಿಗೆ, ಕೃಷ್ಣ ಅವರಿಗೆ, ಎಲ್ಲರೂ ಕೂಡ ಯಾಕೆ ನೀವು ಮಾಡಿದ್ದೀರಿ? ಹೆಚ್ಚಿನ ಹೊರೆ ಓದಿಸಿದ್ದೀರಿ. ನಾವು ನಿದ್ರೆ ಮಾಡುವಾಗಿಲ್ಲ, ನಿಮ್ಮ ಸೇವೆ ಮಾಡಬೇಕು ನಿರಂತರವಾಗಿ. ಆ ರೀತಿ ಭಕ್ತಿ ಪ್ರೀತಿಯಿಂದ ಮಾಡಿರ್ತಕ್ಕಂಥ ನಿಮಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ನಿಮ್ಗೆ ಗೊತ್ತಿದೆ, ನಾನು ಬಂದಿದೆ ಚಾಮುಂಡೇಶ್ವರಿ ಹಬ್ಬದ ದಿವಸ, ಎಷ್ಟೊಂದು ಜನ ಭಕ್ತರು ಬಂದು ಸೇರಿದಿರಿ, ಪ್ರಸಾದ ಸ್ವೀಕಾರ ಮಾಡಿದಿರಿ. ನಾನು ಇದೇ ಒಗ್ಗಟ್ಟು, ಇದೇ ಪ್ರೀತಿ, ಇದೇ ವಿಶ್ವಾಸ ಶಾಶ್ವತವಾಗಿರಲಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರಾಗಲಿ, ಒಳ್ಳೆ ಸಂಸ್ಕಾರಗಳುಳ್ಳಂಥ ಮಕ್ಕಳಾಗಲಿ. ಸಂಸ್ಕಾರ ಕೊಡಿ ಮಕ್ಕಳಿಗೆ, ಸುಸಂಸ್ಕೃತವಾದ ಸಂಸ್ಕಾರವನ್ನು ಮಕ್ಕಳಿಗೆ ನೀವು ಕೊಟ್ಟು ಬೆಳೆಸಿ. ನೀವೆಷ್ಟು ಪ್ರೀತಿಯಿಂದ ಕಾಣ್ತೀರೋ, ಮಕ್ಕಳು ಕೂಡ ತಂದೆ ತಾಯಿ ಗುರುಗಳು ಹಿರಿಯರನ್ನ ಗೌರವಿಸಿ ಅತ್ಯಂತ ಎತ್ತರಕ್ಕೆ ಬೆಳೆದು ಭಾರತ ದೇಶದ ಪ್ರಜೆಗಳಾಗಲಿ, ದೇಶ ಸೇವೆ ಮಾಡ್ತಕ್ಕಂಥ ಪ್ರಜೆಗಳಾಗಲಿ, ಇಲ್ಲಿ ಹುಟ್ಟತಕ್ಕಂಥ ಮಕ್ಕಳು, ನಿಮ್ಮ ಮಕ್ಕಳು ಒಳ್ಳೆಯ ಪ್ರತಿಭಾವಂತರಾಗಲಿ ಅಂತೇಳಿ ನಾನು ಹಾರೈಸ್ತಾ, ನನಗೆ ಎಷ್ಟು ಮಾತಾಡಬೇಕು ಎಂದು ಹೇಳ್ತಾ ಇದ್ರು ಕೂಡ ಸಾಲದು. ಎಷ್ಟು ಮಾತಾಡೋ ಅಗತ್ಯ ಇಲ್ಲ. ನಿಮ್ಮ ಹೃದಯದಲ್ಲಿ ನಾನಿದ್ದೀನಿ, ನನ್ನ ಹೃದಯದಲ್ಲಿ ನೀವು ತುಂಬಿಟ್ಟಿದ್ದೀರಿ. ನೀವೆಲ್ಲರೂ ಕೂಡ ಖಂಡಿತ. ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ನಮ್ಮ ಮನೆ ಬರೋಕ್ಕಾಗಲ್ಲ. ಯಾವತ್ತೂ ಕೂಡ ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳು ಅನ್ನಂಗೆ ಕುಟುಂಬಕ್ಕೆ ಅಲ್ಲ. ಈ 9 ಬಡವನಿಗೆ ಕೀರ್ತಿಗೊಬ್ಬ ಮಗ ರವಿ. ಅದರಿಂದ ಭಕ್ತಿಪೂರ್ಣ ನೋಡಿ, ಇನ್ನೂ ಕೂಡ ಕಾರ್ಯಕ್ರಮ ಮಾಡೋರು ಇದ್ದಾರೆ, ಉತ್ಸಾಹದಿಂದ ಇನ್ನೂ ಕಾರ್ಯಕ್ರಮ ಮಾಡ್ತಾರೆ. ಏನೋ ಸಣ್ಣ ಪುಟ್ಟ ಉಪಹಾರವನ್ನು ಕೂಡ ಮಾಡಿಸಿದ್ದಾರೆ. ಅದನ್ನು ಸೇವನೆ ಮಾಡಿ ಈ ಪೂರ್ತಿ ಇದನ್ನು ಕೇಳಿ ನೀವು ಸಂತೋಷಪಟ್ಟು ಆ ದೇವರಲ್ಲಿ ಯಾರೇನೇ ಹೇಳಿ, ದೇವ್ರ ಮುಂದೆ ಬೆಳಿಗ್ಗೆ ಒಂದು ಹೂವು ಹಾಕ್ಬಿಟ್ಟು ಆ ಜೀಟಿ ದೇವರಿಗೆ ನಮ್ಮ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ಕೊಡಪ್ಪ, ಒಂದು ಆರೋಗ್ಯ ಕೊಡಿ ಅಂತ ಹೇಳಿ ಸಾಕು. ಆರೋಗ್ಯ ಕೊಡಲಿ,
ದೇವರು. ನಿನ್ನ ಸೇವೆ ಮಾಡೋ ಶಕ್ತಿ ಕೊಡಿ. ಬಾಕಿ ನಾನೇನು ಹೇಳಕ್ಕೆ ಹೋಗಲ್ಲ. ನೀವೆಲ್ಲ ಬೆಳೆಸ್ತೀರಿ. ಮೇಲೆ ಹೋದಾಗ ಕಟ್ಟಕ್ಕಂತ ನನಗೇನು ಪದವಿ ಕೊಡಬೇಕು ಅದು ಸಿಗ್ತಾ ಇಲ್ಲ. ಆ ಚಾಮುಂಡೇಶ್ವರಿ ಕೃಪೆ ನೋಡೋಣ. ಅದು ನನಗೇನು ಆಸೆ ಅಂದರೆ ನಾನು ಇಷ್ಟೆಲ್ಲ ಇಲ್ಲಿ ಮಾಡ್ತಾ ಇದ್ದೀನಿ, ರಾಜ್ಯಕ್ಕೆಲ್ಲ ಮಾಡಬೇಕು ಅನ್ನೋ ಆಸೆ ನನಗೆ. ಸಿಕ್ಕಿದ ಅವಧಿಯಲ್ಲಿ ಎಷ್ಟು ಸೇವೆ ಮಾಡಿದ್ದೀನಿ ಇವತ್ತು ಸ್ಮರಿಸ್ತಾರೆ, ರಾಜ್ಯದಲ್ಲಿ ಇವತ್ತು ನೆನೆಸ್ತಾರೆ. ನಮ್ಮ ಮನೆಗೆ ಯಾರೋ ಬಂದಿದ್ರು ಇವತ್ತು, ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ರಾಜ್ಯದಲ್ಲೆಲ್ಲ ನಿಮ್ಮಂಥ ವ್ಯಕ್ತಿ ಸಿಕ್ಕಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕು ಸರ್, ನೀವು ಉಪಮುಖ್ಯಮಂತ್ರಿ ಆಗ್ಬೇಕು ಸರ್, ನೀವು ಮಂತ್ರಿ ಆಗ್ಬೇಕು ಸರ್ ಅಂತ ಬಂದು ಮನೆಯಲ್ಲಿ ಸ್ವಾಮಿಗಳು ಗುರುಗಳು ಆಶೀರ್ವಾದ ಮಾಡ್ತಾ ಇದ್ರು. ಜನರ ಮನಸ್ಸಲ್ಲಿ ಅಷ್ಟು ಪ್ರೀತಿ ಆಸೆ ವಿಶ್ವಾಸ ಇದೆ. ನಾನು ಹೇಳ್ತೀನಿ, ನಾನು ಅಂತ ಜನ್ಮ ಕೊಚ್ಕೊಳ್ಳಲ್ಲ, ನನಗೆ ಗೊತ್ತಿಲ್ಲ. ನನ್ನ ಮಗನೂ ಹಂಗೆ ಸೇವೆ ಮಾಡ್ತಾರೆ, ನಮ್ಮ ಮನೆಯವರು ಹಂಗೆ ಮಾಡ್ತಾರೆ. ನಾವು 3 ಜನ ಸೇವೆಗೋಸ್ಕರನೇ ದೇವರು ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ. ದೇವರ ಸೃಷ್ಟಿ ಇದು ಸೇವೆ ಮಾಡ್ತಕ್ಕಂಥದ್ದಕ್ಕೆ. ಎಲ್ಲರೂ ಮಾಡಲ್ಲ, ಸ್ವಾರ್ಥಿಗಳು ಏನೇನೋ ಬಯಸ್ತಾರೆ, ನಮ್ಗೆ ಯಾವ ಸ್ವಾರ್ಥನೇ ಇಲ್ಲ ಅಂಥೇಳಿ ಇವತ್ತು ಬಂದಿರ್ತಕ್ಕಂಥ ನಾನು ಹುಟ್ಟುಹಬ್ಬನ ನಿಮ್ಮ ಮಗನಿಗೆ, ನಿಮ್ಮ ಅಣ್ಣ ತಮ್ಮನಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನನಗೆ ಆಯಸ್ಸನ್ನು ಆರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿರ್ತಕ್ಕಂಥ, ಆಶೀರ್ವಾದ ಮಾಡಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೆ 75 ವರ್ಷದಲ್ಲೂ 25 ವರ್ಷಕ್ಕೆ ಇರುವ ಯುವಕರ ತಿಳುವಳಿಕೆ ಆಗಲಿ, ನೆನಪಿನ ಶಕ್ತಿ ಆಗಲಿ, ಅಪ್ಪಾಜಿ ಅದಕ್ಕೊಂದು ನಮ್ಮ ಸಲಾಂ. ಮರದ ಬೇರುಗಳಾಗಿ ರವಿ ಸರ್ ಅಂತ ಸಾವಿರಾರು ಕಾರ್ಯಕರ್ತರುಗಳು ಭೂಮಿ ಒಳಗಡೆ ಇಳಿತಿದ್ದಾರೆ. ಆದರೆ ಎಮ್ಮರವಾಗಿ ಅಪ್ಪಾಜಿಯವರು ಬೆಳೆದು ಹಕ್ಕಿಗಳ ಗೂಡುಗಳ ರೀತಿಯಲ್ಲಿ ರವಿ ಸರ್ ಅಂತ ಸಾವಿರಾರು ಕಾರ್ಯಕರ್ತಗಳನ್ನ ಕಾಪಾಡಿಕೊಳ್ಳಿ ಅಪ್ಪಾಜಿ. ನೀವು ಮಾಡುತ್ತಿರುವ ಒಳ್ಳೆ ಕೆಲಸ ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. 75 ವರ್ಷ ಆದ್ರೇನು 25 ವರ್ಷ ಆದ್ರೂ ನಮಗ್ ಬೇಕಾಗಿರೋದು ಕೆಲಸ, ಅದನ್ನ ಮಾಡ್ಕೊಡಕ್ಕೆ ಅಪ್ಪಾಜಿಯವರು ತಯಾರಾಗಿದ್ದಾರೆ. ಅವ್ರ ಜೊತೆ ರವಿ ಸರ್ ಇದ್ದಾರೆ ಬೆನ್ನೆಲುಬಾಗಿ. ಚಾಮುಂಡೇಶ್ವರಿ ನಗರಾಭಿವೃದ್ಧಿ ಸಂಘ ಓಪನ್ ಮಾಡಿದಾಗ ಬ್ರದರ್, ನಾನು ಸಮಾಜಕ್ಕೆ ಪ್ರಕೃತಿ ನಾನು ಏನಾರು ಕೊಡಬೇಕು ಅನ್ಕೊಂಡಿದ್ದೀನಿ, ನಾನು ಸಮಾಜಕ್ಕೆ ಮಾಡಬೇಕಾಗಿರೋದನ್ನ ಕೊಡಬೇಕಾಗಿರೋದನ್ನ ಜನ ನನ್ನ ಬೆನ್ನಿಂದ ನಿಂತ್ಕೊತಾರ ಬ್ರದರ್. ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ಬ್ರದರ್ ಯು ವಿಲ್ ವಿನ್ ನಾಟ್ ಇಮಿಡಿಯೇಟ್ಲಿ ಬಟ್ ಯು ವಿಲ್ ವಿನ್ ಡೆಫಿನೆಟ್ಲಿ. ಆ ದಿನ ಇವತ್ತು ಬಂದಿದೆ. ಹಾಗಾಗಿ ಅಪ್ಪಾಜಿ ನಿಮ್ಮ ಆಶೀರ್ವಾದ ಸದಾ ನಮ್ಮ 9 ಬಡಾವಣೆಗಳ ಮೇಲಿರಲಿ, ಹಾಗೂ ರವಿ ಅಂತ ಸಾವಿರಾರು ಕಾರ್ಯಕರ್ತರುಗಳ ಮೇಲಿರಲಿ. ಸರ್, ರವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಯಾರು ಬೆನ್ನೆಲುಬಾಗಿ ಕೆಲಸ ನನಗೆ ಮಾಡಿಕೊಡ್ತಾ ಇದ್ದಾರೆ, ಶಾಸಕರಾಗಿ ಅವ್ರ ಕರ್ತವ್ಯ ಯಾವ ಥರ ನಿಭಾಯಿಸ್ತಿದ್ದಾರೆ, ಇಷ್ಟು ಅಭಿವೃದ್ಧಿ ಆಗೋಕ್ಕೆ ಮೂಲ ಕಾರಣ ಯಾರು ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೋಬೇಕು. 75ನೇ ವರ್ಷದ ಜನಪ್ರಿಯ ಶಾಸಕರ GT ಅವರ ಹುಟ್ಟುಹಬ್ಬನ ಇವತ್ತು ಇಡೀ ಕ್ಷೇತ್ರದ ತುಂಬ ಅಲ್ಲ, ಮೈಸೂರು ಜಿಲ್ಲೆಯಾದ್ಯಂತ ಇವತ್ತು ಆಚರಿಸ್ತಿದ್ದಾರೆ. ಪಕ್ಷಾತೀತವಾಗಿ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಲಿಲ್ಲ GT ದೇವೇಗೌಡರು. ಇವತ್ತಿಂದ ಅಂತಲ್ಲ, ನಾನು ಬುದ್ಧಿ ತಿಳಿಯ ಮಟ್ಟದಿಂದನೂ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಲಿಲ್ಲ GT ದೇವೇಗೌಡರು. ಯಾವುದೇ ಅಧಿಕಾರ ಬಂದಲಿ, ಯಾವುದೇ ಪಕ್ಷ ಅಧಿಕಾರ ಇರಲಿ, ಅವ್ರ ಜೊತೆ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಯಾವುದೇ ಒಂದು ವಿರೋಧ ಆಗಲಿ, ಯಾರನ್ನೂ ಕಟ್ಕೊಂಡು ಅವ್ರನ್ನ ಪಕ್ಷದ ವಿರೋಧ ಥರ ಯಾವುದೂ ಮಾಡ್ಕೊಂಡಿಲ್ಲ. ಅವರು ಅಭಿವೃದ್ಧಿ, ತನ್ನ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಬೇಕು. ಕಾರ್ಯಕರ್ತರು ಏನು ಕೆಲಸ ಕೇಳ್ಕೊಂಡು ಬರ್ತಾರೆ ಕೆಲಸನ, ಅದನ್ನು ಕೆಲಸ ಮಾಡಿಕೊಡ್ಬೇಕು ಅನ್ನೋದೇ ಅವ್ರ ಮನಸ್ಸಲ್ಲಿ ಇರೋದು, ಬಿಟ್ಟರೆ ಇನ್ಯಾವುದೂ ಇಲ್ಲ. ಅದೇ ರೀತಿ ನಾನು ಸಾಮಾನ್ಯ ಕಾರ್ಯಕರ್ತ ಅಷ್ಟೇ, ನಾನೇನು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಮತ್ತೊಂದಲ್ಲ. ನನ್ನಂಥ ಕಾರ್ಯಕರ್ತರನ್ನ ಈ ಮಟ್ಟಕ್ಕೆ ಜನಗಳನ್ನ ಪ್ರೀತಿಸೋ ಮಟ್ಟಕ್ಕೆ ಮಾಡಿದ್ದಾರೆ ಅನ್ನೋದು ಅದಕ್ಕೆ ಮೂಲ ಕಾರಣನೇ ಸನ್ಮಾನ್ಯ GT ದೇವೇಗೌಡರು. ನೆಚ್ಚಿನ ಗುರುಗಳು ಅಂತಲೇ ಹೇಳ್ತೀನಿ ನಾನು. ನಮ್ಮ ಗುರುಗಳು ಯಾವುದೇ ಕೆಲಸ ಆಗಲಿ, ನಮ್ಮ ಬಡಾವಣೆಯಲ್ಲಿ ನಮ್ಮ ಮಾರ್ಗದರ್ಶಕರು ಏನು ಹಲವಾರು ರಿಟೈರ್ಡ್ ಪರ್ಸನ್ಸ್ ಇದ್ದಾರೆ, ಲೆಕ್ಚರರ್ ಇದ್ದಾರೆ, ಹಲವಾರು ಸರ್ಕಾರಿ ಹುದ್ದೆಗಳನ್ನ ನಿಭಾಯಿಸಿ ನನ್ನಂಥ ಇಂಥ ಕಾರ್ಯಕ್ರಮಗಳನ್ನ ಎಷ್ಟೋ ಬೇಜಾನು ಮಾಡಿರೋರು ಬಂದಿದ್ದಾರೆ. ನಮ್ಮಲ್ಲಿ ಬಡಾವಣೆಯಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಮಾರ್ಗದರ್ಶನದ ಮೇಲೆ ಏನು ಕೆಲಸ ಕೇಳ್ಕೊಂಡು ಬರ್ತಾರೆ, ನನ್ನ ಕೆಲಸನ ಹೋಗಿ ಶಾಸಕರಿಗೆ ಮುಟ್ಟಿಸ್ತೀನಿ. ಶಾಸಕರು ನಾನು ಬೆನ್ಬಿಡದೆ ಶಾಸಕರನ್ನ ಫಾಲೋಅಪ್ ಮಾಡ್ಕೊಂಡು ಇಷ್ಟೆಲ್ಲ ಅಭಿವೃದ್ಧಿ ಆಗೋಕ್ಕೆ ಮೂಲ ಕಾರಣನೇ ಸರ್ ಮಾರ್ಗದರ್ಶಕರ ಜೊತೆಗೆ ನನ್ನ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ GT ದೇವೇಗೌಡರು. ಸರ್, ಹುಟ್ಟು ಸಾವು ಮಧ್ಯೆ ಏನಾದರೂ ಮಾಡ್ಬಿಟ್ಟು ಹೋಗಲೇಬೇಕು. ಇವತ್ತು ನೋಡಿ, ರಾಜ್ಕುಮಾರ್ ಏನು ತಗೊಂಡೋದ್ರು ಸರ್, ಸಾವಿರಾರು ಕೋಟಿ ಒಡೆಯ ಏನು ತಗೊಂಡೋದ್ರು ಸರ್. ನಮ್ಮ ಗುರುಗಳು ಅದೇ ಹೇಳೋದು, ಏನಾದರೂ ಆಗಲಿ ಸಮಾಜಕ್ಕೆ ಮಾರಕ್ಕಾಗಬೇಡ, ಮಾದರಿ ಆಗು ಅಂತ ಹೇಳ್ತಾರೆ. ನಾನು ಅದು ಮಾದರಿಯಾಗಿರ್ತೀನಿ. ನನ್ನೆಲ್ಲರಿಂದ ಇಷ್ಟೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅದು ಒಂದು ಆಶೀರ್ವಾದ ಅಂತ ಹೇಳ್ಬೋದು. ನಾನು ಅವರು ಮಾನಿಟ್ರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅವರೇನು Z ಅಂದರೆ Z ಪ್ರೆಸ್ ಮಾಡ್ತೀನಿ, ಅದನ್ನು ಮಾನಿಟ್ರ್ ತೋರಿಸ್ತೀನಿ ಅಷ್ಟೇ ಸರ್. ಅವರೆಲ್ಲರ ಮಾರ್ಗದರ್ಶನ ನಾನು ಈ ಮಟ್ಟಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ.
ನಂಬಿಕೆ ಅಂದರೆ ಸರ್ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಶಿಷ್ಯನಾಗಿ ನಾನು ಪ್ರಾಮಾಣಿಕವಾಗಿ ಯಾವುದೇ ರೀತಿ ಅವರ ಏಳಿಗೆಗೆ ನಾನು ಶ್ರಮಿಸ್ತೀನಿ ಹೊರತು ಅವರ ಹಿನ್ನಡೆಗೆಲ್ಲ ನಾನು ಶ್ರಮಿಸೋದು. ಸಾಮಾನ್ಯ ಕಾರ್ಯಕರ್ತನಲ್ಲದು ಅದು ಅವರು ಆ ಗುಣ ಅವರಲ್ಲಿ ಕಂಡಾಗಲೇ ಅಷ್ಟೊಂದು ಪ್ರೀತಿಸೋಕ್ಕೆ ಕಾರಣ. ಅದಕ್ಕೆ ನಾನು ಅಭಾರಿಯಾಗಿರ್ತೀನಿ. ನಾನು ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಒಬ್ಬ ಶಿಷ್ಯನಾಗಿ ನಾನು ಏನು ಮಾಡಬೇಕು ಅದು ಕರ್ತವ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಅವ್ರು ಇಷ್ಟಪಡ್ತಾರೆ ಸರ್. ಇಷ್ಟೆಲ್ಲ ಕಾರ್ಯಕ್ರಮ ಆಗಿದೆ, ಬರೀ ಒಂದು ಮೆಸೇಜ್ ವಾಟ್ಸಪ್ಪಲ್ಲಿ ಗ್ರೂಪ್ ಹಾಕಿದ್ದು ಅಷ್ಟೇ. ಮತ್ತು ಇದಕ್ಕೆ ಹಲವಾರು ಜನ ಧನ ಸಹಾಯ ಮಾಡಿದ್ದಾರೆ, ಕೇಕು ಡೊನೇಟ್ ಮಾಡಿದ್ದಾರೆ, ಸ್ಟೇಜ್ ಒಬ್ರು ಹಾಕ್ಸ್ಕೊಟ್ಟಿದ್ದಾರೆ, ಲೈಟಿಂಗ್ಸ್ ಒಬ್ರು ಹಾಕ್ಸ್ಕೊಟ್ಟಿದ್ದಾರೆ. ಈಗ ಈ ರೀತಿ ಹಲವಾರು ದಾನಿಗಳು ನಮಗೆ ಈ ಕೈ ಜೋಡಿಸಿದ್ರಿಂದ ಈ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ನಮ್ಮ ಜಿ ಟಿ ದೇವೇಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯಿತು. ಅವರೆಲ್ಲರಿಗೂ ನಮ್ಮ ಮಾರ್ಗದರ್ಶಕರಿಗೆ ಮತ್ತು ಹಿತೈಷಿಗಳಿಗೆ ಮತ್ತು ಬಡಾವಣೆ ಸಮಸ್ತ ನಾಗರಿಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಈ ಮೂಲಕ ನನಗೆ ಯಾವ ಕಾರ್ಯಕ್ರಮ ಮಾಡಿದ್ರೂ ಇವತ್ತು ಹಣ ಎಷ್ಟು ಮುಖ್ಯ ಅಂದರೆ ಅವ್ರಿಗೆ ನಾನೇನು ಕೇಳೋದೇ ಬೇಕಾಗಿಲ್ಲ. ಸ್ವಯಂ ಪ್ರೇರಿತವಾಗಿ ಅದು ನಾವು ಕೇಳಿ ಇಸ್ಕೊಳ್ಳೋದಕ್ಕಿಂತ ಅವರು ಪ್ರೀತಿಪಟ್ಟು ಕೊಡೋದೈತಲ್ಲ, ಅದರಿಂದ ಒಂದು ಅಭಿವೃದ್ಧಿ ಇದೆ. ಅಭಿವೃದ್ಧಿನ ಅವ್ರು ಕಣ್ಣಾರ ನೋಡಿರೋದ್ರಿಂದ ಅವರು ಏನು ಸ್ವಯಂ ಪ್ರೇರಿತವಾಗಿ ಬಂದು ನನಗೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬೆನ್ನೆಲುಬಾಗಿ ನಿಂತಿರ್ತಾರೆ. ಧನ ಸಹಾಯ ಮುಖಾಂತರ ಮತ್ತು ಯಾವುದೇ ಹಿಂಜರಿಕದೆ ತನ್ನ ಕೆಲಸನ ಬಿಟ್ಟು ನಮ್ಮ ಜೊತೆ ನೋಡಿ ಎಷ್ಟು ಜನ ಯೂಶ್ವಲಿ ನಮಗೆ ಕಾರ್ಯಕ್ರಮಕ್ಕೆ ಜನಗಳು ಬರೋದು ಎಷ್ಟು ಕಷ್ಟ ಅಂದರೆ ಇವತ್ತು ದುಡ್ಡು ಕೊಟ್ಟರು ಜನ ಬರೋಲ್ಲ. ಯಾವುದೇ ಕಾರ್ಯಕ್ರಮ ಬಂದರೂ ಬೆಳಗಿನ ಸಂಜೆ ತನಕ ಅವ್ರ ಕೆಲಸ ಏನೇ ಇದ್ರೂ ಒತ್ತಡ ಇದ್ರೂ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ಸರ್, ನೀವು ಮಾಡುವಂಥ ಪ್ರತಿಯೊಂದು ಸಮಾಜ ಕಾರ್ಯಕ್ಕೂ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ತಾರೆ. ನಿಮಗೆ ನಿರೀಕ್ಷೆ ಇತ್ತಾ ನಮಗೆ ಸಪೋರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಪ್ರಾರಂಭದ ದಿನಗಳಲ್ಲಿ? 2012ರಲ್ಲಿ ನನಗೆ ಶಾಸಕರು ಸನ್ಮಾನ ಮಾಡಿ ಗುರುತಿಸ್ತಾರೆ. ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ಅದನ್ನೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗ ಪಡಿಸ್ಕೊ ಅಂತೇಳಿ ಅವತ್ತಿಂದ ಇಲ್ಲಿವರೆಗೂ ನನ್ನ ಪ್ರತಿ ಹಂತದಲ್ಲೂ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಅಷ್ಟೇ, ಅವ್ರು ಯಾವುದೇ ಪಕ್ಷಕ್ಕೆ ಹೋಗಲಿ ಎಲ್ಲೇ ಹೋಗಲಿ ನಾನು ಅವ್ರ ಬೆನ್ನೆಲುಬಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿತೀನಿ. ಯಾವುದೇ ರಾಜಕೀಯ ಅಪೇಕ್ಷೆಗಳಿಲ್ಲ, ಮುಂದೆ ಏನೇ ಅಪೇಕ್ಷೆಗಳಿಲ್ಲ, ನಾನು ಸಾಮಾನ್ಯ ಕರ್ತನಾಗಿ ನಾನು ದುಡಿತೀನಿ. ಅದೆಲ್ಲರ ವಿಶ್ವಾಸ ನನ್ನ ಮೇಲೆ, ಬಡಾವಣೆ ನಿವಾಸಿಗಳ ವಿಶ್ವಾಸ ನಾನು ಗಳಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಒಬ್ಬ ಮನುಷ್ಯ ಜೀವನದಲ್ಲಿ ಯಾವುದೇ ರೀತಿ ಸಮಾಜಮುಖಿ ಕಾರ್ಯ ಆಗ್ಬೋದು ಅಥವಾ ಪ್ರತಿಯೊಂದು ಯಾವುದೇ ಉದ್ದೇಶದಲ್ಲಿ ಶಿಕ್ಷಣ ಒಂದು ಮಹಿಳೆ ಕಾರಣ ಅಂದರೆ ಶ್ರೀಮತಿ ಕಾರಣ. ನಿಮ್ಮ ಶ್ರೀಮತಿಯವರ ಸಪೋರ್ಟ್ ಹೇಗಿದೆ ನಿಮಗೆ ನಿಮ್ಮ ಈ ಒಂದು ಸಮಸ್ಯೆಯಲ್ಲಿ? ಅದೇ ಸರ್, ಸಾಮಾನ್ಯ ಏನಂದರೆ ಎಷ್ಟೇ ಒತ್ತಡ ಇದ್ರೂ ಮನೇಲಿ ಹೋದಾಗ ನೆಮ್ಮದಿ ಸಿಗಬೇಕು. ಆ ನೆಮ್ಮದಿ ನನಗೆ ಮನೇಲಿ ಸಿಗ್ತಾಯಿದೆ. ಕೌಟುಂಬಿಕ ಜೀವನ ಜೊತೆಗೆ ನಾನು ಸಮಾಜ ಸೇವೆ ಮಾಡೋದು ಇಬ್ಬರಲ್ಲೂ ಬಂದಿರೋಂಥದ್ರಿಂದ ಅದು ಸಾಮಾನ್ಯ, ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್. ವಿಚಾರದಲ್ಲಿ ನಾನು ಅದೃಷ್ಟವಂತನೇ ಸರ್. ನಿಜವಾಗ್ಲೂ ನಾನು ಅವರೆಲ್ಲನೂ ಪಡ್ಕೊಂಡಿರೋದೇ ನನಗೆ ಹಿತೈಷಿಗಳು, ಮಾರ್ಗದರ್ಶಕರು, ಜೊತೆಗೆ ನಮ್ಮ ಕೌಟುಂಬಿಕ ಜೀವನ ಎಲ್ಲ ರೀತಿಯೂ ನನಗೆ ಒಂದು ಸಕ್ಸಸ್ಫುಲ್ಲಾಗಿ ಇಷ್ಟೆಲ್ಲ ನಡೆಯೋಕ್ಕೆ ಅವರೆಲ್ಲರೂ ಕಾರಣ ಸರ್. ಅವರೆಲ್ಲರಿಗೂ ನಾನು ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಸುಮಾರು ಹಲವಾರು ಇದೇ ವೇದಿಕೆಯಲ್ಲಿ ಇದೇ ಸ್ಟೇಜಲ್ಲಿ ಒಂದು 12ರಿಂದ 13 ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ. ಲಕ್ಷಾಂತರ ರೂಪಾಯಿ ಖರ್ಚು ಬೇಕು. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಮ್ಮ ಮಾರ್ಗದರ್ಶಕರು ನಿಂತಿದ್ದಾರೆ. ಬೆನ್ನೆಲುಬಾಗಿ ಧನ ಸಹಾಯ ಮಾಡೋದಲ್ಲಂತೆ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತು ಯಾವುದೇ ಅಪೇಕ್ಷೆ ಇಲ್ಲದೆ, ಅವ್ನು ಚಿಕ್ಕವನು, ನಾನು ಐಆರ್ ಆಫೀಸರ್ ಇದ್ದೆ, ನಾನು ಲೆಕ್ಚರ್ ಆಗಿ ರಿಟೈರ್ಡ್ ಆಗಿ ಬಂದಿದ್ದೀನಿ, ನಾನು ಒಬ್ಬ ತಹಶೀಲ್ದಾರ್ ಆಗಿದ್ದೀನಿ, ಇನ್ನೊಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. ಅವ್ನು ಹೇಳಿದ್ದು ನಾನು ಯಾಕೆ ಹೇಳಬೇಕು ಅನ್ನೋದು ಯಾರಲ್ಲೂ ಭಾವನೆ ಇಲ್ಲ. ಶಾಸಕರು ಅದನ್ನೇ ಹೇಳಿದ್ದು. ಆ ರೀತಿ ನಾನು ಅವ್ರನ್ನ ಮನಸ್ಸನ್ನ ನಾನು ಗೆದ್ದಿದ್ದೀನಿ ಅನ್ನೋದಕ್ಕಿಂತ ನಾನು ಆ ರೀತಿ ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ಅವ್ರು ಕಣ್ಣಾರ ನೋಡಿದ್ದಾರೆ. ನನ್ನಲ್ಲಿ ಯಾವುದೋ ಅದು ಕೆಟ್ಟ ಗುಣ ಯಾವುದೂ ಅವರು ಒಂದು ದೃಷ್ಟಿ ಮಾಡೋ ಥರ, ಒಂದು ಪೆಟ್ಟು ತೋರಿಸೋ ಥರ ನಾನು ಯಾವತ್ತೂ ನಾನು ನಡ್ಕೊಂಡಿಲ್ಲ. ಮುಂದೆನೂ ಆಗೇ ಇರ್ತೀನಿ. ನಿಮ್ಮೆಲ್ಲರೂ ನಾನು ಚಿರುಣಿಯಾಗಿರ್ತೀನಿ. ಧನ್ಯವಾದಗಳು ಸರ್. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನೋಟು ಅಂತಕ್ಕಂಥದ್ದು. ಬಹುಶಃ ಇಂಥ ಒಬ್ಬ ಕಾರ್ಯಕರ್ತ ಮತ್ತು ಒಬ್ಬ ಸಮರ್ಥವಾದಂತಹ ನಂಬಿಕೆ ಅರ್ಹರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಬಹುಶಃ ಇದು ಒಂದು ಮಾದರಿಯಾದಂತಹ ಬಡಾವಣೆ. ಜಿ ಟಿ ದೇವೇಗೌಡರು ಯಾಕೆ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ರಾಜಕಾರಣಿ ತನ್ನ ಕಾರ್ಯಕರ್ತನ ಮೊದಲು ಅವನ್ನ ಸ್ಟಡಿ ಮಾಡ್ತಾರೆ. ಅವನ ಪ್ರಾಮಾಣಿಕತೆ, ಅವನ ಕಾರ್ಯದಕ್ಷತೆ, ಅವನ ಬ್ಯಾಕ್ಗ್ರೌಂಡು ಮತ್ತು ಅವನ ಪ್ರಿಜುಡಿಸು ಇವೆಲ್ಲನೂ ಯೋಚನೆ ಮಾಡ್ತಾರೆ. ಇದೆಲ್ಲದಿಂದ ಹೊರತಾಗಿ ಒಬ್ಬ ವ್ಯಕ್ತಿಯನ್ನು ನಂಬಿದ್ರೆ ಏನಾಗ್ತದೆ ಅನ್ನೋದಕ್ಕೆ ರವಿ ಅವರು ಜಿ ಟಿ ದೇವೇಗೌಡರಿಗೆ ಒಬ್ಬ ಒಳ್ಳೆಯ ಉತ್ತಮ ಕಾರ್ಯಕರ್ತರಾಗಿದ್ದಾರೆ. ಬಹುಶಃ ಎಲ್ಲ ಕಡೆ ಜಿ ಟಿ ದೇವೇಗೌಡರು ಇಂಥ ಕಾರ್ಯಕರ್ತನ ಸೃಷ್ಟಿ ಮಾಡಿದ್ದಾರೆ ಅಂತ ನಾನಾದರೂ ಅನ್ಕೋತೀನಿ. ಪಕ್ಷ ಯಾವುದೇ ಇರಲಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡೋದ್ರಲ್ಲಿ ಜಿ ಟಿ ದೇವೇಗೌಡರು ಕರ್ನಾಟಕದಲ್ಲೇ ಒಂದು ಅವ್ರನ್ನ ಅನ್ಬೋದು ಯಾವುದೋ ಪಾರ್ಟಿ ಜೊತೆ ಇದಾಗ್ತಾರೆ ಅಂತ. ಒಬ್ಬ ಶಾಸಕನಾದಂಥವನು ಎಲ್ರಿಗೂ ಸಹ ಶಾಸಕರೇ, ಓಟ್ ಹಾಕ್ತವ್ರಿಗಲ್ಲ, ಅಭಿವೃದ್ಧಿ ಶಾಸಕ ಆಗಿರ್ತಾರೆ ಇಡೀ ಆ ಒಂದು ಕ್ಷೇತ್ರಕ್ಕೆ. ಅಂತಹ ಒಂದು ನಾಯಕತ್ವ ಗುಣ ಜಿ ಟಿಯಲ್ಲಿ ಇರೋದ್ರಿಂದ ಆ ಗುಣಕ್ಕೆ ತಕ್ಕಂತೆ ಒಬ್ಬ ಶಿಷ್ಯನನ್ನು ಈಗ ಅವರು 2012ರಲ್ಲಿ ಗುರುತಿಸಿ 13 ವರ್ಷಗಳ ಕಾಲ ರವಿನ ಇದುವರೆಗೂ ಸಹ ಅದೇ ಮನಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದರೆ ರವಿಯಲ್ಲಿರ್ತಕ್ಕಂತಹ ಒಂದು ನಂಬಿಕೆ, ಪ್ರಾಮಾಣಿಕತೆ, ನಿಷ್ಠೆ ಮತ್ತು ತಾಳ್ಮೆ ಇವು ನಾವು ನೋಡಿರ್ತಕ್ಕಂಥದ್ದು. ನಮ್ಮ ಬಡಾವಣೆಯಲ್ಲಿ ನಾವು ಯಾಕೆ ಈ ಬಡಾವಣೆಯಲ್ಲಿ ಮನೆ ಕಟ್ಕೊಂಡು ಒಂದು ಪ್ರಾರಂಭದಲ್ಲಿ
ಬಹುಶಃ ಈವಾಗ ನಮ್ಗೆ ಅನ್ನಿಸ್ತದೆ ನಾವು ಈ ಬಡಾವಣೆಯಲ್ಲಿ ಸೇರಲಿಕ್ಕೆ ಇಂಥ ಒಬ್ಬ ವ್ಯಕ್ತಿನ ನಾವು ಪಡೀಲಿಕ್ಕೆ ನಾವು ಭಾಳ ಪುಣ್ಯ ಮಾಡಿದ್ದು ಅಂತ ಹೇಳ್ತೀವಿ. ನಾವು ಎಲ್ಲಿಂದೋ ಬಂದು ಇಲ್ಲಿ ಮನೆಗೆ ಇಟ್ಕೊಂಡು ವಾಸ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಶಿಕ್ಷಣಕ್ಕೆ ಬಂದು ಇದ್ದವರು, ಉದ್ಯೋಗಕ್ಕೆ ಬಂದಂಥವ್ರು ಇಲ್ಲೇ ಇದ್ದೀವಿ. ಹಾಗಾಗಿ ಆ ರವಿಯನ್ನು ಬೆಳೆಸ್ತಕ್ಕಂತಹ ರವಿ ಇಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಮಾದರಿಯಾದಂಥ ಯುವಕನ ಮಾಡಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ನಮ್ಗೆ ಯಾವುದೇ ಇದಿಲ್ಲ. ದೇವರು ನಮ್ಗೆ ಬದುಕಲಿಕ್ಕೆ ಕೊಟ್ಟಿದ್ದಾನೆ. ಆದರೆ ಸಮಾಜಕ್ಕೆ ಇಂಥ ಒಳ್ಳೆಯ ವ್ಯಕ್ತಿಗಳಾದ ಮುಂದಿನ ಉತ್ತಮವಾದಂತಹ ಪ್ರಜಾಸತ್ವ ವ್ಯವಸ್ಥೆಯ ಒಬ್ಬ ನಾಯಕನ ಮಾಡಲಿಕ್ಕೆ ರವಿ ಒಬ್ಬ ಮುಂಚೂಣಿ ನಾಯಕನಾಗಿದ್ದಾನೆ, ಮಾದರಿಯಾಗಿದ್ದಾನೆ. ನಾವು ಇರೋವರೆಗೂ ಜಿ ಟಿ ದೇವೇಗೌಡರ ಪರವಾಗಿ ರವಿಯ ನೇತೃತ್ವದಲ್ಲಿ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ. ನಾವು ಮೈಸೂರು ಜಿಲ್ಲೆಯಲ್ಲಿ ಅವರ ಒಂದು ಸಹಕಾರದಿಂದ ಇದು ಬೆಳವಡಿ ಪಂಚಾಯತಿದ್ದು ನಗರಸಭೆ ಆಯಿತು, ಹುಟ್ಟುಗಳಿ ನಗರಸಭೆ ಆಯಿತು. ಇವತ್ತು ಈ ನಗರಸಭೆಯಿಂದ ಇವತ್ತು ಬೃಹತ್ ಮೈಸೂರು ಆಗ್ತಾಯಿದೆ ಆಗಿದೆ. ಹಾಗಾಗಿ ನಾವು ಸಂಪೂರ್ಣ ಸಹಕಾರವನ್ನು ರವಿ ಕೊಡ್ತೀವಿ. ರವಿನ ಸರಿಯಾದಂಥ ಮಾರ್ಗದಲ್ಲಿ ನಾವು ತಿದ್ದುಕೊಂಡು ಹೋಗ್ತೀವಿ. ರವಿ ತಪ್ಪು ಮಾಡಿದಾಗ ತಿದ್ದುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೇವಲ ಹೊಗಳ್ತಕ್ಕಂಥದ್ದಲ್ಲ, ಅವನು ತಪ್ಪು ಮಾಡಿದಾಗ ತಿದ್ದುವಂಥ ಕೆಲಸವನ್ನು ನಾವು ಮಾಡಿರೋದ್ರಲ್ಲೇ ರವಿ ಇವತ್ತು ಒಂದು 10 ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಇವತ್ತು ಜನಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ರವಿನ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಮಾದರಿಯ ಒಬ್ಬ ಯುವ ಕಾರ್ಯಕರ್ತನ ರವಿ ನೋಡಿ ಕಲಿಬೇಕು, ರವಿಯ ಅನುಸರಣೆ ಮಾಡಬೇಕು ಅಂತ ವ್ಯಕ್ತಿಯಾಗಿ ರೂಪಿಸ್ತೀವಿ. ಸಂಪೂರ್ಣ ಸಹಕಾರವನ್ನು ರವಿಗೆ ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ, ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲ, ಗುಂಪುಗಾರಿಕೆ ಇಲ್ಲ. ರವಿ ಏನಾದ್ರು ಒಂದು ಸಭೆ ಕರಿತೀನಿ ಅಂತ ಕನಿಷ್ಠ ಒಂದು 100 ಜನ ಬರ್ತಾರೆ, ಯಾರೂ ಅಪಸ್ವರ ಎತ್ತೋದಿಲ್ಲ. ಮತ್ತು ರವಿಲಿ ಇರ್ತಕ್ಕಂಥ ಗುಣ ಏನು ಅಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಒಬ್ಬ ಹೆಚ್ಚು, ಒಬ್ಬ ಮೇಲು ಕೀಳು ಅಥವಾ ಅವನು ಶ್ರೀಮಂತ ಬಡವಿಲ್ಲ. ರವಿಗೆ ಎಲ್ಲರೂ ಸರಿಸಾಮಾನ್ರೆ. ಹಾಗಾಗಿ ಆ ಒಳ್ಳೆಯ ಗುಣ ದೇವ್ರು ಕೊಟ್ಟಿದ್ದಾನೆ. ಅದು ಹಾಗೆ ಮುಂದುವರಿಲಿ. ಮುಂದೊಂದು ದಿನ ಒಳ್ಳೆಯ ವ್ಯಕ್ತಿಯಾಗಿ ಅವನು ಒಂದು ಯಶಸ್ಸನ್ನು ಈ ಒಂದು ಸಾಮಾಜಿಕ ಮತ್ತು ಈ ರಾಜಕೀಯ ಕ್ಷೇತ್ರ ಒಬ್ಬ ಉತ್ತಮವಾದಂಥ ವ್ಯಕ್ತಿ ಆಗಲಿ ಅಂತ ನಿಮ್ಮ ಮೂಲಕ ನಾನು ಹರಸಿ, ಜಿ ಟಿ ದೇವೇಗೌಡರಿಗೆ ದೇವರು ಆರೋಗ್ಯ ಆಯಸ್ಸನ್ನು ಕೊಡಲಿ. ಜನಪರ ಕೆಲಸವನ್ನು ಮಾಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥದ್ದು ನಾವು ನೋಡಿದ್ದೀವಿ. ಜಿ ಟಿ ದೇವೇಗೌಡರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಇಡೀ ಕರ್ನಾಟಕ ಮಾದರಿಯಾದಂಥ ಇಡೀ ಮೈಸೂರು ಜಿಲ್ಲೆ ಎಲ್ಲ ಹಳ್ಳಿಗಳನ್ನು ಸುತ್ತಿ ಒಬ್ಬ ಜಿಲ್ಲಾ ಮಾದರಿ ಅಧ್ಯಕ್ಷನಾಗಿ ಅವರು ಇದ್ದಾರೆ. ಆ ಮಾದರಿ ಅಧ್ಯಕ್ಷಗಿರಿನೇ ಇವತ್ತು ಈ ಮಟ್ಟಿಗೆ ಅವ್ರನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಯಾವಾಗಲೂ ನಾವು ಬೆಂಬಲವಾಗಿರ್ತೀವಿ. ನಮ್ಮೆಲ್ಲ ಸ್ನೇಹಿತರುಗಳು ಸಹ ಇರ್ತೀವಿ. ಮತ್ತು ಈಗಾಗಲೇ ಹೇಳ್ದಿಲ್ಲ, ಎಲ್ಲೇ ರವಿ ದಾರಿ ತಪ್ಪಲೆ ಅದು ತಿದ್ದುವಂಥ ಕೆಲಸವನ್ನು ನಾವು ಮಾಡಿ ಅವ್ರನ್ನ ಸರಿದಾರಿ ತೊಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಜವಲ್ಲೂ ಬಹಳ ಹೆಮ್ಮೆ ತರುವಂಥ ಸಂಗತಿ. ಜನಪ್ರಿಯ ನಾಯಕರು, ಜನರ ಆಶೀರ್ವಾದ, ಜನರ ಪ್ರೀತಿ ಗಳಿಸೋದು ಅಷ್ಟು ಸಾಮಾನ್ಯ ಮಾತಲ್ಲ. ದುಡ್ಡಿದ್ರೆ ಮಾತ್ರ ಆಗೋದಿಲ್ಲ, ವ್ಯಕ್ತಿತ್ವ ಇರಬೇಕಂಥದ್ದು. ನಮ್ಮ ಸಾಹೇಬರು ಜಿ ಟಿ ದೇವೇಗೌಡ ಸಾಹೇಬ್ರ ಹತ್ರ ಆ ಗುಣಗಳಿದ್ದಾವೆ. ಆ ಪ್ರೀತಿಯನ್ನು ತುಂಬ ಅತಿ ಹೆಚ್ಚಾಗಿ ಅವರು ಅದನ್ನು ಪಡ್ಕೊಂಡಂಥ ವ್ಯಕ್ತಿ ಅವರು. ಇವತ್ತು 75ನೇ ಹುಟ್ಟುಹಬ್ಬವನ್ನು ನಮ್ಮ ಈ 9 ಬಡಾವಣೆಯ ಮಧ್ಯದಲ್ಲಿ ಆಚರಿಸುವಂಥದ್ದು ಬಹಳ ಸಂತೋಷ ತರ್ತಾ ಇದೆ. ಅದರಲ್ಲಿ ನಮ್ಮ ರವಿ ಸ್ನೇಹ ಬಳಗನಂತಲೇ ಹೆಸರು ಹೇಳಿದ್ದೀವಿ. ರವಿ ಅವರು ಈ 9 ಬಡಾವಣೆಯನ್ನು ಎಲ್ಲರನ್ನೂ ಒಗ್ಗೂಡಿಸಿ ಈ ಥರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋಂಥದ್ದು ನಿಜವಲ್ಲೂ ಬಹಳ ದೊಡ್ಡ ಒಂದು ಹೆಮ್ಮೆಯ ಸಂಗತಿ. ರವಿ ಅವರಿಗೆ ಭಗವಂತ ಆಶೀರ್ವಾದ ಇನ್ನಷ್ಟು ಆರೋಗ್ಯ ಕೊಟ್ಟು ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆಯನ್ನು ಜನರಿಗೆ ಒಂದು ಸಹಾಯ ಮಾಡುವಂಥ ಅಥವಾ ಒಂದು ಸೇವೆ ಮಾಡುವಂಥ ಸೌಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಏನು ಇವತ್ತು 75ನೇ ವರ್ಷದ ಜಿ ಟಿ ದೇವೇಗೌಡರ ಹುಟ್ಟದ ಹಬ್ಬ ಸಲುವಾಗಿ ನಾವು ಏನು ಆಚರಣೆ ಮಾಡಿದ್ದೀವಿ, ಇದು ಬರೀ ಹುಟ್ಟದ ಹಬ್ಬದ ಆಚರಣೆ ಮಾತ್ರ ಅಲ್ಲ, ಇಡೀ 9 ಬಡಾವಣೆಗಳ ಒಂದು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿತ್ತು. ಈ ಹಬ್ಬದ ವಾತಾವರಣದಲ್ಲಿ ಜಿ ಟಿ ದೇವೇಗೌಡರು ಮನೆ ಮಗನಾಗಿ ಎಲ್ಲರಲ್ಲೂ ಒಂದಾಗಿ ಪ್ರತಿ ಸರಿ ನಾವು ಕರೆದಾಗಲೂ ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಅದೇ ರೀತಿ ಈ ಸರಿನೂ ಬಂದು ತುಂಬ ಉತ್ಸಾಹದಿಂದ ಎಲ್ಲರಿಗೂ ಒಂದು ತಿಳುವಳಿಕೆ ಮಾತು, ಎಲ್ಲರೂ ಒಂದಾಗಿ ಹೋಗಿ ಅನ್ನೋ ಒಂದು ಒಳ್ಳೆ ಮಾತುಗಳನ್ನ, ಸಿಹಿ ಮಾತುಗಳನ್ನ ಹೇಳಿದ್ರು. ಅದೇ ರೀತಿಯಾಗಿ ಅಷ್ಟೇ ಒಂದು ಉತ್ಸಾಹದಲ್ಲಿ ನಮ್ಮ ಬಡಾವಣೆಗಳನ್ನ ಅಭಿವೃದ್ಧಿ ಕೂಡ ಮಾಡ್ತಾಯಿದ್ದಾರೆ. ಅಭಿವೃದ್ಧಿಯನ್ನು ನಮ್ಮ ರವಿ ಮುಖಾಂತರ, ರವಿಯವರಿಗೆ ಎಲ್ಲ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮುಖಾಂತರ, ಅವ್ರಿಗೆ ಸಾಥ್ ಕೊಡೋದ್ರ ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಅವರು ರವಿ ಬಂದರೆ ನಮ್ಮ 9 ಬಡಾವಣೆಗಳು ಯಾರೇ ಬಂದರೂ ಕೂಡ, ರವಿ ಮುಖಾಂತರ ಯಾರೇ ಬಂದರೂ ಕೂಡ ಅವ್ರಿಗೆ ನೀವು ತತ್ಕ್ಷಣದ ಸ್ಪಂದಿಸಿ ಅವ್ರಿಗೆ ಎಲ್ಲ ಥರ ಏನೇ ತೊಂದರೆ ಆಗಬಾರ್ದು. ಈ ರಸ್ತೆ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ನೀರಿಗಾಗಲಿ ಭಾಳ ಏನು ಮೂಲಭೂತವಾಗಿ ಏನು ಅವಶ್ಯಕತೆಗಳಿದೆ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ನಮಗೆ ಈ 9 ಬಡಾವಣೆಗಳನ್ನ ಒಂದು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಮುಂದೆ ಕೂಡ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಅದೇ ಥರ ನಾವೆಲ್ಲರೂ ಅವ್ರಿಗೆ ಕೃತಜ್ಞರಾಗಿ ಮುಂದೆ 2028 ಎಲೆಕ್ಷನಲ್ಲಿ ಕೂಡ ಅವ್ರಿಗೆ ನಾವು ಕೃತಜ್ಞರಾಗಿರ್ತೀವಿ. ಅವ್ರನ್ನ ಮುಂದಿನ ಸರಿ ಅವ್ರನ್ನ ಗೆಲ್ಸ್ಕೊಂಡು ಬರೋವಂಥ ಕೆಲಸ ಖಂಡಿತ ಮಾಡ್ತೀವಿ. ಅದೇ ಥರ ಜಿ ಟಿ ದೇವೇಗೌಡರ ಆಶೀರ್ವಾದ ರವಿ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ. ಅದೇ ಥರ ಅವ್ರು ನಮಗೆ ಸ್ಪಂದಿಸಲಿ ಅಂತ ರವಿ ಸರ್ಗೆ ಇವತ್ತು
ಈ ಒಂದು ಕಾರ್ಯಕ್ರಮಕ್ಕೆ ಏನು ದೊಡ್ಡವ್ರ ಸಾಥ್ ಇತ್ತು, ದೊಡ್ಡವ್ರ ಆಶೀರ್ವಾದ ಇತ್ತು, ಗುರು ಹಿರಿಯರ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಹೊರಟಾಗ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಇದಕ್ಕೆ ಅವರ ಮಾಡ್ತಿರೋಂಥ ಆಶ್ರಮದ ಸೇವೆ, ಆ ದೊಡ್ಡ ಸೇವೆನೇ ಇವತ್ತು ಈ ಒಂದು ಮಟ್ಟಕ್ಕೆ ಪರಿಕಲ್ಪನೆ ಆಗಿರೋದು. ಮೊನ್ನೆ ಸಂತೆಪೇಟೆಗೆ ಹೋಗಿದ್ದೆ, ಅಲ್ಲಿ ಯಾರೋ ಒಬ್ಬ ಹೇಳ್ತಿದ್ದ ಸಂತೆಪೇಟೆಯಲ್ಲಿ, ಮೈಸೂರು ಸಿಟಿ ಸಂತೆಪೇಟೆಯಲ್ಲಿ, ರವಿ ಸರ್ ಬಗ್ಗೆ ಇನ್ನೂ ಹುಡುಗ ಇದ್ದಾನೆ, 31-33 ವರ್ಷ ಇರಬೇಕು, ಇವ್ನು ನಿಜವಾಗ್ಲೂ ಗೌಡ್ರ ಹತ್ರ ಕೆಲಸ ತಗೊಬರೋಕ್ಕಾಗತ್ತಾ, 9 ಬಡವಳಿಗಳನ್ನ ಅಭಿವೃದ್ಧಿ ಮಾಡೋಕ್ಕಾಗತ್ತಾ, ಇನ್ನೂ ಮೊನ್ನೆ ಬಂದಿರೋ ಹುಡುಗ ಯುವಕ ಮಾಡೋಕ್ಕಾಗತ್ತಾ ಅಂತ. ನಾನು ಆ ಹುಡುಗಂಗೆ ಹೇಳ್ತೀನಿ, ಯಾರು ಹೇಳೋರು ಅವ್ರಿಗೆ ಹೇಳ್ತೀನಿ, ಇವತ್ತು ಕಾನೂನು ಅನ್ನೋದೇನಿದೆ ಗೊತ್ತಾ, 25-28 ವರ್ಷದವ್ರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, 45 ವರ್ಷದವರು ಕಾನ್ಸ್ಟೇಬಲ್ ಆಗಿರ್ತಾರೆ. 45 ವರ್ಷದವ್ರು ಕಾನ್ಸ್ಟೇಬಲು, 25-28 ವರ್ಷದವರಿಗೆ ಸೆಲ್ಯೂಟ್ ಹೊಡಿಲೇಬೇಕು, ಬಿಕಾಸ್ ತಿಳುವಳಿಕೆ. ಹಾಗಂತ ಹೇಳ್ಬಿಟ್ಟು 45 ವರ್ಷದವ್ರನ್ನೇ ಸಬ್ ಇನ್ಸ್ಪೆಕ್ಟರ್ ಮಾಡಲಿ ಬಿಡಿ, ಏನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ? ತಿಳುವಳಿಕೆ, ಎಜುಕೇಷನ್ನು. ಹಾಗಾಗಿ ರವಿ ಸರ್ ಹೇಗಿದ್ದಾರೆ, ಎಷ್ಟು ಏಜು, ಅದೆಲ್ಲ ಇಂಪಾರ್ಟೆಂಟು. ನಮಗೆ ಕೆಲಸ ಆಗ್ತಾಯಿದೆಯಾ, ನಮ್ಮ 9 ಬಡವಣೆಗಳು ಡೆವಲಪ್ಮೆಂಟ್ ಕಾಣ್ತಾ ಇದೆಯಾ, ಅದು ನಮ್ಗೆ ಇಂಪಾರ್ಟೆಂಟು. ಇವತ್ತು ರವಿ ಸರ್ ಇರೋ ಏಜ್ ಹೇಗೆ ಸರ್? ಫಾರ್ಮಲ್ ಪ್ಯಾಂಟು, ಫಾರ್ಮಲ್ ಶರ್ಟು, ಮಧ್ಯಕ್ಕೊಂದು ಬೆಲ್ಟು. ನಾನು ಮುಂಚೆನೇ ಹೇಳಿದ್ದೆ ಆ ಥರ ಹಾಕೊಂಡು ಒಡ್ಡಾಡೋ ಅಂಥ ಯುವಕ. ಆದ್ರೂ ಎಲ್ಲ ದೊಡ್ಡವ್ರನ್ನ ಸಮ್ಮುಖದಲ್ಲಿ ಒಂದು ತೆಕ್ಕೆಯಲ್ಲಿ ತೆಗೆದುಕೊಂಡು ದೊಡ್ಡ ಕಾರ್ಯಗಳನ್ನ ಮಾಡಿಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ ಅಂದರೆ ಅವ್ರು ಮಾಡ್ತಿರೋಂಥ ಕೆಲಸ, ಅವ್ರು ಇಟ್ಟಿರುವಂಥ ಟಾರ್ಗೆಟು, ಗೋಲ್ ದೊಡ್ಡದಿದೆ ಸರ್. ಅವರು, ನಾನು ಅವತ್ತೇ ಹೇಳಿದೆ ಹಿಂದಿನ ದಿನಗಳಲ್ಲಿ, ಯು ವಿಲ್ ವಿನ್ ನಾಟ್ ಇಮಿಡಿಯೇಟ್ಲಿ ಬಟ್ ಯು ವಿಲ್ ವಿನ್ ಡೆಫಿನೆಟ್ಲಿ ಅಂತ. ಆ ದಿನ ಇವತ್ತಾಗಿದೆ, ದೊಡ್ಡ ಮಟ್ಟಕ್ಕಾಗಿದೆ, ನಡೀತಾ ಇದೆ. ಹಾಗಾಗಿ ಚಾಮುಂಡೇಶ್ವರಿ ನಗರಾಭಿವೃದ್ಧಿ ಸಂಘ ಎಲ್ಲಿ ತನಕ ಇರುತ್ತೆ, ದೊಡ್ಡವ್ರ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ, ಅವ್ರ ಆಶ್ರಮದಲ್ಲಿ ಸಾಕ್ತಿರೋಂಥ ವಯಸ್ಸಾಗಿರುವಂಥ ತಾಯಂದ್ರುಗಳ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ, ಅವ್ರನ್ನ ಯಾರೂ ಅವರ ಮಾಡುವಂಥ ಕೆಲಸಕ್ಕೆ ಕೈ ಹಾಕೋಕ್ಕಾಗಲ್ಲ. ಬಟ್ ದೊಡ್ಡ ಮಟ್ಟದಲ್ಲಿ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ದೊಡ್ಡ ಮಟ್ಟಕ್ಕೆ ಹಾಕಿ 9 ಬಡವಣೆಗಳ ತಿಳುವಳಿಕೆ ಇರೋ ಗುರು ಹಿರಿಯರುಗಳು ಅವ್ರ ಬೆನ್ನಿಂದ ಇದ್ದಾರೆ. ಹಾಗಾಗಿ ಯಾರೂ ಅವ್ರನ್ನ ಏನೇ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ದೊಡ್ಡ ಮಟ್ಟದಲ್ಲಿ ಕಾರ್ಯ ಆಗೇ ಆಗುತ್ತೆ. ಅದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರು ಹೇಳೋದು 100% ಸತ್ಯ. ಯಾಕಂದರೆ ಇದು ವಾರಕ್ಕೊಮ್ಮೆ ಎಲ್ಲ ಬಡಾವಣೆಗಳು ಜನಗಳು ಸೇರಿಕೊಂಡು ಈ ಪಾರ್ಕ್ ಕ್ಲೀನ್ ಮಾಡೋದಾಗಿರಲಿ, ಈ ಸಣ್ಣ ಪುಟ್ಟ ಗಲೀಜುಗಳು ಬಿದ್ದಿದ್ರು ಎತ್ತು ನಾವು ಒಳ್ಳೆಯ ಕೆಲಸದಲ್ಲಿದ್ದೀವಿ, ಉನ್ನತ ಸ್ಥಾನದಲ್ಲಿದ್ದೀವಿ ಅಂತ ಯೋಚನೆ ಮಾಡ್ದೇ ಅವ್ರನ್ನ ಇದು ಕಸ ನಮ್ಮ ಏರಿಯಾದು ಕೆಲಸ, ನಮ್ಮನೆ ಕೆಲಸ ಅನ್ನೋದನ್ನ ಪ್ರೂವ್ ಮಾಡೋರೆ ಸರ್. ಸುಮಾರು ಜನ ನಮ್ಮ 9 ಬಡಾವಣೆಗಳು ಎಲ್ಲ ಜನ ಸೇರಿಕೊಂಡು, ಅದಕ್ಕೋಸ್ಕರ ಜಿ ಡಿ ದೇವೇಗೌಡರು ಯಾವುದು ಬಡಾವಣೆ ಇಲ್ಲಿದ್ದು ಖುಷಿನ ನಮ್ಮ ಚಾಮುಂಡೇಶ್ವರಿ ನಗರ ಮತ್ತು 9 ಬಡಾವಣೆಗಳು, ಸುತ್ತಮುತ್ತ ಬಡಾವಣೆಗಳಿಗೆ ಈ ಪ್ರೀತಿನ ಹಂಚಿದ್ದಾರೆ ಸರ್. ಸುಮಾರು ಜನ ನೋಡಿರ್ತೀರ, ಈಗ ನಾವೆಲ್ಲ ಒಂದೇ ಕ್ಯಾಟಗರಿ ಏಜ್ ಅವರಲ್ಲ. ಒಬ್ಬರು ಅವರು ಒಂದು 30 ವರ್ಷದ ಅಂದರೆ ಕ್ಯಾಟಗರಿ ಫ್ರೆಂಡ್ಸ್ಗಳು, ಅಣ್ಣ ತಮ್ಮದಿರು ಅಷ್ಟೇ 30 ವರ್ಷದವ್ರು ಇರ್ತಾರೆ. ಆದರೆ ಇಲ್ಲಿ 30, 10, 12, 13, 60, 70 ಆ ಏಜವರು ಕೂಡ ರವಿ ಅಣ್ಣಂಗೆ ಸಾಥ್ ಕೊಡ್ತಿದ್ದಾರೆ. ಯಾಕಂದರೆ ಅವರು ಅಲ್ಲಿರೋ ನಿಷ್ಠಾವಂತೆ ಮತ್ತು ಪ್ರಾಮಾಣಿಕತೆ, ಅದರಿಂದ ಅವರು ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ರವಿ ಅಣ್ಣ ಮತ್ತು ಈ ಥರ ಪ್ರೋಗ್ರಾಮ್ ಮಾಡಿದಾರಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿ ಪ್ರೋಗ್ರಾಮ್ ಮಾಡಲಿ ಮತ್ತು ನಮ್ಮ ಏರಿಯಾನ ಇನ್ನೂ ಡೆವಲಪ್ ಮಾಡಲಿ ಅಂತ ಅನ್ನೋದನ್ನ ಕೇಳ್ಕೊತೀವಿ. ಬರೀ ಚಾಮುಂಡೇಶ್ವರಿ ನಗರ ಕೆಲವು ಏರಿಯಾಗಳಿಗೆ ಮಾತ್ರ ಗೊತ್ತು, ಇದು ಮೈಸೂರಿಗೆ ಗೊತ್ತಾಗಬೇಕು, ನೆಕ್ಸ್ಟ್ ಒಂದಿನ ಕರ್ನಾಟಕಕ್ಕೆ ಗೊತ್ತಾಗಬೇಕು ಅಂತ ಈ ಮಾಧ್ಯಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿಯವರು ಈಗ ಇದು ಏನು ನಮ್ಮ ಚಾಮುಂಡೇಶ್ವರಿ ನಗರ ಅಭಿವೃದ್ಧಿ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದಾರೆ ಸಂಸ್ಥಾಪಕರಾಗಿ 2 ವರ್ಷ ಆಗಿದೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಗೆಳೆಯರ ಬಳಗ, ಚಾಮುಂಡೇಶ್ವರಿ ಗೆಳೆಯರ ಬಳಗ ಏನಿದೆ 2014 ಸ್ಥಾಪನೆ ಆಗಿರೋದು. ಸೊ ಇವಾಗ ಇಲ್ಲಿ ಚಾಮುಂಡೇಶ್ವರಿ ನಗರದ ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರ ನಮ್ಮದು ಏನು ಸಂಘದ್ದು ಸ್ಥಾಪನೆ ಮಾಡಿರೋದು ಇನ್ನೂ ಬೋರ್ಡು ಕೂಡ ಹಂಗೆ ಅಲ್ಲೇ ಹಾಕಿದ್ದೀವಿ. ಸೊ ಆವಾಗಿನ 2014ರಿಂದನೂ ಅವರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡೇ ಬಂದಿದ್ದಾರೆ. ಸೊ ಇವಾಗ ಏನು ಪ್ರತಿಯೊಬ್ಬರೂ ಹಿರಿಯ ನಾಗರಿಕರಾಗಿರ್ಬೋದು, ಚಿಕ್ಕ ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಏನೇ ತೊಂದರೆಗಳಿದ್ರೂ ಕೂಡ ನೀಗಿಸ್ಕೊಂಡು ಬಂದಿದ್ದಾರೆ, ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಮೇಯ್ನ್ ಈಗ ಇಲ್ಲಿ ಏನು ಚಾಮುಂಡೇಶ್ವರಿ ನಗರ ಸುತ್ತಮುತ್ತಲ ಬಡಾವಣೆಗೆ ಬಸ್ ವ್ಯವಸ್ಥೆ, ರೋಡೊಂದು, ಮತ್ತು ಕೆಲವ್ರಿಗೆ ಒಂದು ಸ್ವಲ್ಪ ಕರೆಂಟಿದೆಲ್ಲ ವ್ಯವಸ್ಥೆ ಇರಲಿಲ್ಲ ಕರೆಕ್ಟಾಗಿ, ಅದ್ರದ್ದು ವಿದ್ಯುತ್ ದೀಪ ಎಲ್ಲ ಮಾಡಿಸಿದ್ದಾರೆ, ಮತ್ತು ಕುಡಿಯೋ ನೀರದ್ದು ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ. ಸೊ ಇದೇನು 9 ಬಡಾವಣೆಗಳಿಗೆ ಮಾಡ್ತಾಯಿದ್ದಾರೆ ಅಭಿವೃದ್ಧಿ ಕೆಲಸನ. ಅದರ ಜೊತೆಗೆ ನಮ್ಮ ಜಿ ಟಿ ದೇವೇಗೌಡರು ಸರ್ರು ಕೂಡ ಬೆನ್ನೆಲುಬಾಗಿ ನಿಂತು ರವಿ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಇದ್ರ ಜೊತೆಗೆ 9 ಬಡಾವಣೆ ಅಲ್ಲದೇ ಇನ್ನೂ ಸುತ್ತಮುತ್ತಲಿನ ಬಡಾವಣೆಗಳನ್ನು ಸೇರಿಸಿ ಅವರು ಇನ್ನೂ ಅಭಿವೃದ್ಧಿ ಮಾಡಲಿ ಅಂತ ನಮ್ಮ ಕಡೆಯಿಂದ, ನಮ್ಮ ಚಾಮುಂಡೇಶ್ವರಿ ಸಹಕಾರ ಸಂಘದ ಅಭಿವೃದ್ಧಿ ಸಹಕಾರ ಸಂಘದ ವತಿಯಿಂದ ಇನ್ನೂ ಆಶಿಸ್ತಾ ಇದ್ದೀವಿ. ರವಿ ಅವರಿಗೆ ಒಳ್ಳೆಯದಾಗಲಿ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಮೂಲತಃ ನಾವು ಮಲೆ ಮಹದೇಶ್ವರ ಬೆಟ್ಟದ ಪ್ರಾಂತ್ಯದವರು. ಸೊ ಈ ಭಾಗದಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ನೋಡಿದಾಗ ಆತ್ಮೀಯ ಸ್ನೇಹಿತರಂಥ ರವಿ ಕುಮಾರ್ ಬೆಳವಡಿಯವರವರು
ಬೆಳವಣಿಗೆ ನೋಡಿದಾಗ, ಅವರ ಸ್ನೇಹಿತರ ಒಂದು ಒಗ್ಗಟ್ಟು ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಇಂತಹ ಸುಪುತ್ರ, ಇಂತಹ ಒಂದು ಕೊಡುಗೈ ದಾನಿ, ಇಂಥ ಒಂದು ತಂಡ ನಮ್ಮ ಮಲೆಯ ಮಹದೇಶ್ವರ ಬೆಟ್ಟದ ತಪ್ಪಲಲ್ಲಿ ಇರಬಾರ್ದಾಗಿತ್ತ ಅಂತ ಒಂದು ಭಾವನೆ ಮೂಡ್ತು ನನ್ನೊಟ್ಟಿಗೆ. ಸೊ ಮಹದೇಶ್ವರ ಉನ್ನತ ಮಟ್ಟಕ್ಕೆ, ಈ ತಂಡ ಚಾಮುಂಡೇಶ್ವರಿ ಒಂದು ಸೊಸೈಟಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಮತ್ತು ರವಿಕುಮಾರ್ ಬೆಳವಡಿಗರು ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಶುಭ ಹಾರೈಸ್ತೀನಿ. ಸರ್ಕಾರ ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದಷ್ಟು ಜನ ನೋಡಿದಾಗ ಖಂಡಿತವಾಗೂ ಅಧಿಕಾರ ಇದ್ದಾಗ ಅವ್ರದ್ದಷ್ಟೇ ಸೀಮಿತವಾಗಿ ಕೆಲಸ ಮಾಡ್ಕೊಳ್ಳೋದು ಖಂಡಿತ ನಾವು ಈ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ. ಆದರೆ ಯಾವುದೇ ಅಧಿಕಾರ ಇಲ್ಲದೆ, ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲದೇ ನಾನು ಖಂಡಿತವಾಗೂ ಸೇವೆ ಮಾಡಬಲ್ಲೆ, ನನ್ನ ಗೆಲ್ಲಿಸದೇ ಇದ್ದರೂ ರಾಜಕೀಯ ನಿಲ್ತೀನೋ ಇಲ್ವೋ ಸೆಕೆಂಡ್ರಿ, ಆದರೆ ನಿಮಗೆ ಚಿರಋಣಿಯಾಗಿ ಸದಾ ನಮ್ಮ ಜನತೆಗೆ, ನಮ್ಮ ನಾಡಿನ ಜನತೆಗೆ ಅನ್ನೋಕ್ಕಿಂತ ನಮ್ಮ ಕ್ಷೇತ್ರದ ಎಲ್ಲ ಜನತೆಯೂ ಕೂಡ ಬೆನ್ನೆಲುಬಾಗಿ ನಾನು ಇರ್ತೀನಿ, ನಮ್ಮ ತಂಡ ಯಾವಾಗೂ ಇರುತ್ತೆ, 24/7 ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ ನಿಂತಿರೋದು ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಇಂಥ ಯುವಕರು ಖಂಡಿತವಾಗೂ ಎಲ್ಲ ಬಡಾವಣೆಗಳಲ್ಲೆಲ್ಲ ಇಡೀ ಗ್ರಾಮ ಪಂಚಾಯತಿಯವರು ಒಬ್ಬ ಯುವಕ ಈ ಥರ ಬೆಳ್ಕೊಂಡ್ರೆ ಖಂಡಿತ ರಾಜ್ಯ ಹೆಮ್ಮರವಾಗಿ ಬೆಳೀಲಿಕ್ಕೆ ಖಂಡಿತ ಬದಲಾವಣೆ ಆಗುತ್ತೆ ಸರ್, ಖಂಡಿತ ಬದಲಾವಣೆ ಆಗುತ್ತೆ. ಶ್ರೀ ರವಿಕುಮಾರ್ ಬೆಳವಾಡಿ ಅವರು ಸಾಮಾಜಿಕ ಕಳಕಳಿಯುಳ್ಳ ಒಂದು ವ್ಯಕ್ತಿ. ಅವರು ಏನನ್ನೂ ಅಪೇಕ್ಷಿಸಲ್ಲ ಒಂದು ಸಾರ್ವಜನಿಕರಿಂದ. ದಿನನಿತ್ಯ ಯಾವಾಗಲೂ ಕೂಡ ಅವರು ಒಂದು ಸೇವಾ ಮನೋಭಾವನೆ ಉಳ್ಳವರಾದ್ದರಿಂದ ಯಾವುದೇ ಒಂದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಜೊತೆಗೆ ಏನು ನಮ್ಮ ಬಡಾವಣೆಯಲ್ಲಿರ್ಬೋದು, ಮೂಲಭೂತ ಸೌಕರ್ಯಗಳು, ಒಂದು ವಿದ್ಯುತ್ತು, ರಸ್ತೆ ಆಗ್ಬೋದು, ಒಂದು ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ಒಂದು ಬಸ್ಸಿನ ಸೌಕರ್ಯ ಆಗ್ಬೋದು, ಆರೋಗ್ಯ ಸಮಸ್ಯೆ ಆಗ್ಬೋದು, ಯಾರಾದರೂ ಅವರಿಗೆ ಒಂದು ಫೋನ್ ಮಾಡಿದ್ರೆ ಸಮಸ್ಯೆ ಅಂತ ತಕ್ಷಣ ಸ್ಪಂದಿಸ್ತಾರೆ. ಅದು ಅವರ ಒಂದು ಇವಾಗಿನಿಂದನೇ ಅವ್ರಿಗೆ ಬಂದಿಲ್ಲ, ಅದು ಸುಮಾರು 16 ವರ್ಷಗಳಿಂದ ನಡೆದು ಬಂದಿದೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ಒಂದು ಚಿಗುರು ಆಶ್ರಮ ನಡೆಸ್ತಾ ಇದ್ದಾರೆ ಅವ್ರ ದಂಪತಿಗಳು. ಅದೇನೇ ಒಂದು ಅವರು ವೃದ್ಧ ಹಿರಿಯರಿಗೆ, ನಿರ್ಗತಿಕರಿಗೆ, ಯಾರು ಏನು ಅವರಿಗೆ ಯಾರು ಗೊತ್ತು ಗುರಿ ಇಲ್ಲ, ಅವರಿಗೆ ಅವ್ರ ಪೇರೆಂಟ್ಸ್ಗಳು ಯಾರು ಅಂತಲೇ ಗೊತ್ತಿರಲ್ಲ ಅವರಿಗೆ, ಅಂಥವ್ರು ತಂದು ವಯೋವೃದ್ಧರಿಗೆ ಅವರು ಅವ್ರ ದಂಪತಿಗಳು ಸೇವೆ ಮಾಡ್ತಾಯಿದ್ದಾರೆ. ಅದು ತುಂಬ ಪ್ರಶಂಸನೀಯ, ಅನುಕರಣೀಯ. ಬೇರೆಯವರು ಕೂಡ ಹಿರಿಯರಾಗ್ಬೋದು, ಕಿರಿಯರಾಗ್ಬೋದು, ಯಾರೇ ಒಬ್ಬರು ನಮ್ಮ ನಾಗರಿಕರು ಅವ್ರನ್ನ ನೋಡಿ ಕಲಿತಕ್ಕಂಥ ಒಂದಿದು. ಯಾವುದೇ ಒಂದು ಕೃಷಿಕ ಕುಟುಂಬದಲ್ಲಿ ಹುಟ್ಟು ಬಂದಿದ್ದರೂ ಕೂಡ ಅವರು ಈ ಒಂದು ಸಾಮಾಜಿಕ ಕಳಕಳಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಅದು ಇಂದು ಮುಂದುವರಲಿ. ಅವರು ಅರುವಂಥ ವ್ಯಕ್ತಿಗಳು ಕೂಡ ಮತ್ತೆ ಅವರ ಆದರ್ಶವನ್ನು ಅನುಸರಿಸಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ.
ನಂತರ ಕೇಂದ್ರ ಬಿಂದುವಂತ ಸನ್ಮಾನ್ಯ ಶ್ರೀ ಜಿಟಿ ದೇವೇಗೌಡರ ಹುಟ್ಟುಹಬ್ಬಕ್ಕೆ ಬಂದಿದ್ದರಿಂದ ಎಲ್ಲರಿಗೂ ತುಂಬ ಸ್ವಾಗತವನ್ನು ಸಂಪ್ರದಾಯ ಸಂಸ್ಕೃತಿಯೊಂದಿಗೆ ವಿಕಸಿಸಿಕೊಂಡಿರುವಂತಹ ಜಿಲ್ಲೆ ಅಂತಹ ಜಿಲ್ಲೆಯಿಂದ ಒಂದು ನಮ್ಮ ಬಡಾವಣೆಯಲ್ಲಿ ಒಂದು ರೈತ ಗೀತೆ ಸನ್ಮಾನ್ಯ ಶ್ರೀ ಜಿಟಿ ದೇವೇಗೌಡರಿಗೋಸ್ಕರ ಗೀತೆ ಹ್ಯಾಪಿ ಬರ್ತ್ಡೇ ಚಾಮರಾಜೇಶ್ವರಿ ನಗರ ಅಭಿವೃದ್ಧಿ ಸಹಕಾರ ಸಂಘ ನಮಗೆ ಒಂದು ರೀತಿ ವಲಯ ಕಚೇರಿ ಇದ್ದಂತೆ ಪಾಸ್ ಆಗ್ತಾ ಇದೆ. ಅಲ್ಲಿ ಸರ್ಕಾರಿ ಕಚೇರಿ ಇಲ್ಲ, ಅದು ನಾಗರಿಕರ ಚಪ್ಪಳೆ ನೀಡುವ ಮೂಲಕ ಇಂತಹ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಬೇಕು ಮತ್ತು ತಾವು ಇದರ ಅನುಕೂಲವನ್ನು ಪಡೆದುಕೊಳ್ಳಬೇಕು. ಸಂಜೆ 8 ಗಂಟೆಯವರೆಗೆ ಸಂಘದ ಕಚೇರಿಯಲ್ಲಿ ಪುಸ್ತಕಗಳು ಯಾವಾಗಲೂ ಲಭ್ಯ ಇರುತ್ತದೆ. ಬೆಳಗ್ಗೆ 8 ಗಂಟೆ ಕೇಕ್ ಕಟ್ ಮಾಡುವಂತ ಅಂತ ದಯವಿಟ್ಟು ಸೈನಿಕ ಕೇಕ್ ಕಂಪಿರಲು ಬರುವುದಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಪ್ರೀತಿಯ ಜನಪ್ರಿಯ ಶಾಸಕರಾದ ಜಿಟಿ ದೇವೇಗೌಡರಿಗೆ ಜನಪ್ರಿಯ ಶಾಸಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜಿಟಿ ದೇವೇಗೌಡರ ಅದ್ದೂರಿ ಹುಟ್ಟುಹಬ್ಬ ರವಿಕುಮಾರ್ ಬೆಳವಾಡಿ ಇವರ ಆಶಯದಲ್ಲಿ ಅದ್ದೂರಿ ಕೇಕ್ ಕಟ್ ಮಾಡುವ ಮುಖಾಂತರ ಸ್ವಲ್ಪ ಬದಲಾಗಡೆ ಬಣ್ಣ ನಿಮಗೆ ಬದಲಾಗಡೆಗೆ ಖಾಸಗಿ ಬಡಾವಣೆಗಳು ಮೂಲಭೂತ ಸೌಕರ್ಯಗಳನ್ನ ಹೊಂದಬೇಕು ಅಂತಂದ್ರೆ ಖಾಸಗಿ ಆಸ್ಪತ್ರೆಯವರು ಬಿರಿ ಬಿಲ್ ಮಾಡಿದ್ದಾರೆ. ಅವ್ರ ಜೀವ ಉಳಿಸಬೇಕೆ ಹೊರತು ವಿಮಾ ಕಂಪ್ನಿ ಜೀವನ ತೆಗೆಯುವಂತ ಕೆಲಸ ಮಾಡಬಾರ್ದು. ವಿಮಾ ಕಂಪ್ನಿಯ ಯಾವುದೇ ಸಿಬ್ಬಂದಿ ಕೂಡ ಹಾಸ್ಪಿಟ್ಲಿಗೆ ಬಂದಿಲ್ಲ. ಸ್ವಚ್ಛನಗರ ಅಂತೇಳಿ ಮೈಸೂರಿಗೆ 3ನೇ ಸ್ಥಾನ ಸಿಕ್ಕೈತೆ. ಆ 3ನೇ ಸ್ಥಾನ ಸಿಗಕ್ಕೆ ಮೂಲ ಕಾರಣ ಬಂದು ಪೌರ ಕಾರ್ಮಿಕರು. ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮೂಲ ಕಾರಣವೇ ರವಿಕುಮಾರ್.
ಇದಕ್ಕೆಲ್ಲ ರವಿಯವರು ಮತ್ತು ಜಿ ಟಿ ದೇವೇಗೌಡರು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಲೈಟ್ ಪ್ರಾಬ್ಲಮ್ ಇತ್ತು, ಅಲ್ಲಿ ಲೈಟ್ ಬರ್ತಿರಲಿಲ್ಲ. ಅವ್ರಿಗೆ ಫೋನ್ ಮಾಡ್ದು, ರವಿಕುಮಾರ್ ಅವರೇ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಲೈಟ್ ಇಲ್ಲಪ್ಪ ಅಂತಂದು ಫೋನ್ ಮಾಡ್ತಾರೆ. ಸರ್ ವಿತಿನ್ 1 hour ಒಳಗೆ ಬಂದ್ಬಿಟ್ಟು ಅವ್ರು ಕರ್ಕೊಂಡ್ಬಂದ್ಬಿಟ್ಟು ಅವರು ಲೈಟ್ ಹಾಕ್ಸ್ಕೊಟ್ರು. 100ಕ್ಕೆ 100ರಷ್ಟು ಜನ ರವಿಕುಮಾರ್ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಬ್ಲ್ಯಾಕ್ ಮಾರ್ಕ್ ರೀತಿಯಲ್ಲಿ ಅವರು ಕೆಲಸ ಮಾಡ್ತೇವೆ ನೋಡಿದ್ರೆ. ಈ ಭಾಗದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಅವ್ರನ್ನ ಒಳ್ಳೆಯ ಮಾರ್ಗದಲ್ಲಿ ಬೆಳೆಸ್ತಾ ಇದ್ದಾರೆ. ಈ ರವಿಕುಮಾರ್ ಅವರು ಬಹಳ ಉತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ, ಇನ್ನು ಮತ್ತಷ್ಟು ಮಾಡ್ತಾರೆ. ಅವರಿಗೆ ಜನಕ್ಕೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೆ ಟಿ ದೇವೇಗೌಡರು ಏನು ಒಂದು ಸಸಿ ನಟ್ಟ ಮೇಲೆ ಆ ಸಸಿಗೆ ನೀರು ಗೊಬ್ಬರ ಹಾಕಬೇಕು, ಆ ನೀರು ಗೊಬ್ಬರನ ರವಿಯವ್ರ ಮೇಲೆ ಪ್ರಯೋಗ ಮಾಡಿದ್ರಿಂದ ಈ ಬಡಾವಣೆ ಅತ್ಯಂತ ಯಶಸ್ವಿಯಾಗಿ ನಮಗೆ ಭಾಳ ಖುಷಿ ಆಗ್ತಾಯಿದೆ ನೋಡ್ತೀವಿ. ಶಾರ್ಟ್ಲಿ ಒಂದು 6 ತಿಂಗಳೊಳಗೆ ಇಲ್ಲೆಲ್ಲ ವಾಣಿಜ್ಯ ವಹಿವಾಟುಗಳು ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ. ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಸೋಷಿಯಲ್ ವರ್ಕ್ ಅಂತಕ್ಕಂಥದ್ರಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ ರವಿಕುಮಾರ್ ಅವರಿಗೆ. ರೋಡ್ ಸುತ್ತಮುತ್ತ ಫುಲ್ಲು ಪ್ರತಿದಿನ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಅವಕಾಶ ಸಿಕ್ಕಿದ್ರೆ ಇನ್ನೂ 100 ಪಟ್ಟು ಮಾಡ್ತಾರೆ. ಈಗಲೂ ಕೂಡ ಜಿ ಟಿ ದೇವೇಗೌಡರ ಸಹಕಾರವನ್ನು ಪಡ್ಕೊಂಡು ಇಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಸಹಕಾರ ಸಂಘದಿಂದ ರವಿಯವರು ಕೂಡ ನಿಂತ್ಕೊಂಡು, ಮತ್ತು ಇಲ್ಲಿ ಎಲ್ಲ ಹಿರಿಯ ನಾಗರಿಕರು ಕೂಡ ಅವರ ಒಂದು ಕರೆಗೆ ಹೋಗ್ಬಿಟ್ಟು ಎಲ್ಲ ಸ್ಪಂದನೆಯನ್ನು ಮಾಡಿ ಎಲ್ಲ ಪಾರ್ಕ್ಗಳು ಕೂಡ ಏನು ಕಳೆ ಮತ್ತು ಬೀದಿ ದೀಪಗಳು ಇರಲಿಲ್ಲ, ಅವೆಲ್ಲವೂ ಕೂಡ ಆಗಿದೆ. ರವಿಕುಮಾರ್ ಸರ್ ಇವ್ರಿಗೆ ಹೇಳಿದಾಗ್ಲಿಂದ ಪ್ರತಿ ವಾರ ಸೆಪ್ಟಿಕ್ ಟ್ಯಾಂಕ್ ತುಂಬಿದಾಗ್ಲೆಲ್ಲ ಬಂದು ಖಾಲಿ ಮಾಡಿಕೊಡ್ತಾ ಇದ್ದಾರೆ. ರವಿ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಗೌರವ ಕೊಟ್ಕೊಂಡು ಎಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡು ಇವತ್ತು ವಾರಕ್ಕೊಮ್ಮೆ ಪ್ರತಿಯೊಂದು ಪಾರ್ಕನ್ನು ಸ್ವಚ್ಛ ಮಾಡಿ ರವಿ ಸಹಕಾರದಿಂದ ಬಸ್ಸು ಇಲ್ಲಿ ಭಾರಿ ಅನಾನುಕೂಲ ಆಗಿತ್ತು. ಈಗ ಬಸ್ ಬರ್ತಾ ಇದೆ, ಒಂದು ಸಾರಿ ಬರ್ತಿದ್ದು ಈಗ 4-5 ಸಾರಿ ಬಸ್ ಬರ್ತಾ ಇದೆ. ಪಾರ್ಕ್ಗಳೆಲ್ಲ ಕ್ಲೀನ್ ಮಾಡಿದ್ದಾರೆ.